ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ನೋಡಿ, ಇರಾನ್ ಇಸ್ರೇಲ್ ಅಮೆರಿಕಾದ ಯುದ್ಧದ ಸನ್ನಿವೇಶದಲ್ಲಿ ಗ್ಯಾಸ್ಗೆ ಟ್ರಬಲ್ ಉಂಟಾಗಿದೆ. ಒಂದು ಕ್ಲಾರಿಟಿಯನ್ನು ನಾವು ಪಡ್ಕೊಳ್ಬೇಕು. ಡೊಮೆಸ್ಟಿಕ್ ಅಂದರೆ ಗೃಹ ಬಳಕೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಯಾವಾಗ ಯುದ್ಧ ಆರಂಭ ಆಯಿತು, ಗ್ಯಾಸ್ಗೆ ಟ್ರಬಲ್ ಅನ್ನುವಂಥ ವಿಚಾರ ಯಾವಾಗ ಬೆಳಕಿಗೆ ಬಂತು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹೇಳ್ತಾನೆ ಇದೆ. ಆದರೆ ಪ್ರತಿಪಕ್ಷ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾವು ಜನರ ಧ್ವನಿಯಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಅಸಲಿಗೆ ಬಹಳಷ್ಟು ಸಮಸ್ಯೆ ಇದೆ, ಕೇಂದ್ರ ಸರ್ಕಾರ ಸರಿಯಾದಂಥ ನಿರ್ಧಾರಗಳನ್ನು ಸಕಾಲಕ್ಕೆ ತೆಗೆದುಕೊಳ್ತಿಲ್ಲ ಅಂತ ಹೇಳಿ ಪ್ರತಿಭಟನೆಯ ಹಾದಿಯನ್ನು ಕೂಡ ಹಿಡಿದಿದೆ. ಇಂತಹ ಸನ್ನಿವೇಶದಲ್ಲಿ ಸತ್ಯ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಲೋಕಸಭೆಯಲ್ಲೋ ರಾಜ್ಯಸಭೆಯಲ್ಲೋ ಅಥವಾ ವಿಧಾನಸಭೆಯಲ್ಲೋ ನಾಯಕರು ಮಾತಾಡೋದು ದೊಡ್ಡದಲ್ಲ, ಆದರೆ ಅಸಲಿಗೆ ಗ್ರೌಂಡಲ್ಲಿ ಏನೇನಾಗ್ತಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದೆಲ್ಲದರ ನಡುವೆ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಜನ ಪ್ಯಾನಿಕ್ ಆಗಬಾರ್ದು. ಸೊಲ್ಯೂಷನ್ಗಳನ್ನು ಹುಡ್ಕೊಳ್ಬೇಕು, ಐಡಿಯಾಸ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ಸರ್ಕಾರದ ವತಿಯಿಂದ ಅದು ಕೇಂದ್ರವೇ ಆಗಿರಲಿ ರಾಜ್ಯವೇ ಆಗಿರಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಾಗ ಅದನ್ನು ಫಾಲೋ ಮಾಡಿದ್ರೆ, ನೀವು ಸರ್ಕಾರಗಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಎಂತಹದ್ದೇ ಸಮಸ್ಯೆಯನ್ನು, ಬೆಟ್ಟದಂಥ ಸಮಸ್ಯೆಯನ್ನು ಕರಗಿಸೋದಕ್ಕೆ ಸಾಧ್ಯವಾಗುತ್ತೆ. ನೀವು ಪ್ಯಾನಿಕ್ ಆದರೆ ಅಲ್ಲಿ ಯಾವುದೇ ರೀತಿಯ ಸೊಲ್ಯೂಷನ್ ಅನ್ನೋದು ಲಭ್ಯವಾಗೋದಿಲ್ಲ. ರೈಟ್ ನಾವು ಲೋಕಸಭೆಯಲ್ಲಿ ಹರ್ದೀಪ್ ಸಿಂಗ್ ಪುರಿ ಅವರು ಬಹಳ ಮುಖ್ಯವಾಗಿ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಅದೇ ಹರ್ಮುಜ್ ಜಲಸಂಧಿಯಿಂದ 1,35,335 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ನಾವು ತರಿಸ್ಕೊಂಡಿದ್ದೇವೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೌದಾ ಇಲ್ಲವಾ? ಅಸಲಿಗೆ ಗ್ರೌಂಡಲ್ಲಿ ಸಮಸ್ಯೆ ಇದೆಯಾ ಇಲ್ಲವಾ? ಈ ಗ್ಯಾಸ್ ಟ್ರಬಲ್ ಅನ್ನುವಂಥ ವಿಚಾರದಲ್ಲೂ ರಾಜಕೀಯ ಯಾಕೆ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಇರಾನ್ ಇಸ್ರೇಲ್ ಅಮೆರಿಕಾದ ಯುದ್ಧದ ಸನ್ನಿವೇಶ ಇದು. ಭಾರತಕ್ಕೆ ಅದರಿಂದ ಸಮಸ್ಯೆ ಆಗ್ತಾ ಇದೆ. ಭಾರತದ ಸಮಸ್ಯೆಗೆ ಆಡಳಿತ ಮತ್ತು ವಿಪಕ್ಷಗಳು ಜೊತೆಯಾಗಿ ನಿಂತುಕೊಂಡು ಆ ಸಮಸ್ಯೆಗೆ ಸೊಲ್ಯೂಷನ್ ಅನ್ನು ಕೊಡಬೇಕು. ಆದರೆ ಇದರಲ್ಲೂ ರಾಜಕೀಯ ಮಾಡ್ತಿದ್ದಾರೆ ನೋಡಿ, ಇದು ಬೇಸರದ ಸಂಗತಿ. ಇದನ್ನ ದುರ್ದೈವ, ದೌರ್ಭಾಗ್ಯ ಅಂತ ನಾವು ಕರಿತೀವಿ. ಈಗ ಕೇಂದ್ರದಲ್ಲಿ BJP ಇದೆಯಾ, ಅವರಿಗೆ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಸಪೋರ್ಟ್ ಮಾಡಬೇಕಾಗತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಇದೆಯಾ, ಇಲ್ಲಿ BJP ಮತ್ತು ಇತರ ಪಕ್ಷಗಳು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ದೇಶ ಹಾಗೂ ರಾಜ್ಯದ ಜನರ ಹಿತಾಸಕ್ತಿಯನ್ನು ನೀವು ಕಾಯ್ಬೋದು, ಅವರ ಸಮಸ್ಯೆಗಳಿಗೆ ಸೂಕ್ತ ರೀತಿಯ ಪರಿಹಾರವನ್ನು ಕಂಡುಕೊಳ್ಬೋದು. ಅದನ್ನು ಯಾರೂ ನೀವು ಮಾಡ್ತಿಲ್ಲ ಅನ್ನೋದು ಇದು ಜನತೆಯ ದೌರ್ಭಾಗ್ಯ. ನಿಮ್ಮನ್ನು ಆಯ್ಕೆ ಮಾಡಿದಾರಲ್ಲ ಅವರ ದೌರ್ಭಾಗ್ಯ. ನೋಡಿ, ಇಲ್ಲೊಂದು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಭಾರತಕ್ಕೆ ಹಾಗೆಯೇ ಇಸ್ರೇಲ್ ವಾರ್ನ ಸಂಕಷ್ಟ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ನೋಡೋದಾದರೆ, ಗ್ಯಾಸ್ ಸಂಕಷ್ಟಕ್ಕೆ ಕೇಂದ್ರ ಸರ್ಕಾರ ಹಾಗಾದರೆ ಹೊಣೆಯಾಗಿದೆಯಾ? ಈಗ ಬಂದಿದೆಯಂತಲ್ಲ 1,35,335 ಮೆಟ್ರಿಕ್ ಟನ್ ಕಚ್ಚಾ ತೈಲ, ಇದು ಯಾವ ಕಾರಣಕ್ಕೆ? ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸುತ್ತೆ. ದೇಶದಾದ್ಯಂತ ಗ್ಯಾಸ್ನ ಅಭಾವ ಇದೆ ಅಂತ ಹೇಳ್ತಿದ್ದಾರೆ. ಅಭಾವ ಯಾವುದಕ್ಕೆ ಅಂತ ಹೇಳಬೇಕು. ಡೊಮೆಸ್ಟಿಕ್ ನೋ ಪ್ರಾಬ್ಲಮ್, ಆದರೆ ಕಮರ್ಷಿಯಲ್ ಅಂದಾಗ ಅಫ್ಕೋರ್ಸ್ ಪ್ರಾಬ್ಲಮ್ ಇದೆ. ಅದು ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪಕ್ಷ ಕಮರ್ಷಿಯಲ್ ಅವ್ರಿಗೂ ಕೂಡ ಸಿಲಿಂಡರ್ನ ಒದಗಿಸ್ಬಿಟ್ರೆ ಮುಂದೊಂದು ದಿವಸ ಗೃಹ ಬಳಕೆಗೆ ತೊಂದರೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನಲ್ಲಿ ಕಟ್ ಆಫ್ ಮಾಡಿರುವಂಥದ್ದು. ಆ ಕ್ಲಾರಿಟಿಯನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಹೋಟೆಲ್ ಇರ್ಬೋದು, PGಗಳಿರ್ಬೋದು, ಆಟೋಗಳಿಗೂ ಕೂಡ ಬಿಸಿ ತಟ್ಟಿದೆ, ಇಲ್ಲ ಅಂತ ಹೇಳೋದಿಲ್ಲ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೆ. ಕೇಂದ್ರದ ಧೋರಣೆಗೆ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಇಂತಹ ಗ್ಯಾಸ್ ಸಂಕಷ್ಟಕ್ಕೆ ಕೇಂದ್ರ ಸರ್ಕಾರ ಹೊಣೆಯಾ ಅನ್ನೋದೇ ಸದ್ಯದ ಪ್ರಶ್ನೆ. ಲೋಕಸಭೆಯಲ್ಲಿ ಕೇಂದ್ರ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹರ್ದೀಪ್ ಪುರಿ ಅವರು ನೋಡಿ, ಈಗಾಗಲೇ ನಾವು ಅದೇ ಹರ್ಮುಜ್ ಜಲಸಂಧಿಯಿಂದ ಹಡಗು ಬಂದಿದೆ, ಕಚ್ಚಾ ತೈಲವನ್ನು ನಾವು ತರಿಸ್ಕೊಂಡಿದ್ದೀವಿ ಅಂತ ರಾಜತಾಂತ್ರಿಕವಾಗಿ ಇದು ನಮ್ಮ ಪಾಲಿಗೆ ಬಹಳ ದೊಡ್ಡ ಗೆಲುವು ಅಂತ ಹೇಳಿದ್ದಾರೆ. ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕ ಗೆಲುವು ಅಂತ ಹೇಳಿದ್ದಾರೆ. ಅದೇ ಹರ್ಮುಜ್ ಜಲಸಂಧಿಯ ಮೂಲಕ ಹಡಗು ಬಂದಿದೆ, ಸೌದಿ ಅರೇಬಿಯಾದಿಂದ ಮುಂಬೈ ಬಂದರಿಗೆ ಆಗಮಿಸಿದೆ ಅನ್ನುವಂಥ ವಿಚಾರವನ್ನು ಲೋಕಸಭೆಯಲ್ಲೇ ಪ್ರಸ್ತಾಪ ಮಾಡಿರುವುದರಿಂದಾಗಿ ಇದನ್ನು ಯಾವ ರೀತಿ ಪೂರೈಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದನ್ನು ಜನರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಮುಖ್ಯ. ಬಟ್ ಇದನ್ನು ಮೀರಿ ಒಂದು ವಿಚಾರ ಇದೆ. ಇರಾನ್ ಇಸ್ರೇಲ್ ಅಮೆರಿಕ ತಮ್ಮ ಪ್ರತಿಷ್ಠೆಗಳನ್ನು ಬಿಡ್ತಾ ಇಲ್ಲ. ನೀವು ಯುದ್ಧವನ್ನು ಎಷ್ಟು ಮುಂದುವರಿಸ್ತಾ ಹೋಗ್ತೀವಿ, ವಿಶ್ವಮಟ್ಟದಲ್ಲಿ ಇದು ಸಮಸ್ಯೆಯನ್ನು ತಂದೊಡ್ಡುತ್ತೆ, ಜಾಸ್ತಿ ಮಾಡುತ್ತೆ. ಹಾಗಾಗಿ ಶಾಂತಿಯನ್ನು ಕಾಯ್ದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನಿಮ್ಮಿಬ್ಬರ ಜಟಾಪಟಿಯಲ್ಲಿ ಕೇವಲ ಕ್ಷಿಪಣಿಗಳ ಉಡಾವಣೆ ಮಾತ್ರ ಆಗ್ತಾ ಇಲ್ಲ, ಜನರ ಜೀವನದ ಬದುಕು ದುಸ್ತರ ಆಗ್ತಾ ಇದೆ. ಈಗ ಆಗಿರುವಂಥ ಹಾನಿಯನ್ನೇ ನಾವು ಉಲ್ಲೇಖ ಮಾಡೋದಾದರೆ, ಅದೇ ಇರಾನ್ ತಗೊಳ್ಳಿ, ಅದೇ ಇಸ್ರೇಲ್ ತಗೊಳ್ಳಿ, ಅಲ್ಲಾಗಿರುವಂಥ ಹಾನಿಯನ್ನು ಭರಿಸೋದಕ್ಕೆ, ಆಗಿರುವಂಥ ನಷ್ಟವನ್ನು ಭರಿಸೋದಕ್ಕೆ ಭೂಮಿ ಎಷ್ಟರ ಮಟ್ಟಿಗೆ ಫಲವತ್ತತೆಯನ್ನು ಕಳ್ಕೊಂಡಿದೆ ಅಂದರೆ ಇನ್ನೂ 100 ವರ್ಷ ಬೇಕಾಗುತ್ತೆ ಅದು ಸರಿಪಡಿಸೋದಕ್ಕೆ. ಹಾಗಾಗಿ ಈ ಯುದ್ಧ ಇಲ್ಲಿಗೆ ನಿಂತರೆ
ಎಲ್ಲ ಸಮಸ್ಯೆಗಳಿಗೂ ಸೂಕ್ತ ರೀತಿಯ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಹಲವು ನಾಯಕರು ಈ ಒಂದು ಗ್ಯಾಸ್ ಟ್ರಬಲ್ಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಏನು ಗ್ಯಾಸ್ ಬೆಲೆ ಜಾಸ್ತಿ ಇರುತ್ತೆ, ಸಿಗ್ತಾ ಇಲ್ಲ. ಎಲ್ಲ ಜನರಿಗೆ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತಾ ಇದೆ. ಇದು ಎಂಪಿಗಳು ನಾನು ನಿನ್ನೆನೂ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಯಾರು ಮಾತಾಡ್ತಾರೆ ಇವತ್ತು ಅವ್ರಿಗೆಲ್ಲ ಒದಗಿಸ್ಕೊಡ್ಬೇಕು. ಇಲ್ಲ ಗ್ಯಾಸು ಹಳ್ಳಿಗಳಿಂದ ಏನು ನಮ್ಮ ರೈತರಿಗೆ ಗ್ಯಾಸ್ಗೆ ಆಲ್ಟರ್ನೇಟಿವ್ ಬೇಕಾದ್ರೆ ಸೌದೆಗಳಿಗೆ ಹೋಟ್ಲುಗಳಿಗೂ ಪರ್ಮಿಷನ್ ಕೊಡಬೇಕು. ಸೌದೆಗಳಿಗೆ ಇವರು ಸೌದೆ ಮಾಡಬಾರ್ದು ಅಂತೇಳಿ ಸೌದೆ ಮುಕ್ತ ಅಂತೇಳಿ ಇಲ್ಲೇ ತೀರ್ಮಾನ ಮಾಡಿ ಇವ್ರ ಕೈಲಿ ನನಗೆ ಯಾವ ಕಾರಣಕ್ಕೂ ಗ್ಯಾಸು ಮಾಡೋಣ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗ್ತಾಯಿದೆ, ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾಯಿದೆ, ಜನ ಪದಾರ್ಥ ಇದೆ. ಸೊ ಇದಕ್ಕೆ ಸರ್ಕಾರಕ್ಕೆ ರೆಸ್ಪಾನ್ಸಿಬಲ್. ನಾವು ಸ್ಟೇಟ್ ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇವತ್ತರೂ ಕೂಡ ನಮ್ಮ ನ್ಯಾಷನಲ್ ಪಾಲಿಸಿ ಏನಿದೆ, ಇಂಟರ್ನ್ಯಾಷನಲ್ ಪಾಲಿಸಿ ಏನಿದೆ, ಅದನ್ನೆಲ್ಲ ಕೂಡ ಇವತ್ತು ಕೂಡ ಅವ್ರು ಏನೋ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಬೇರೆ ಬೇರೆ ವಿಚಾರಕ್ಕೆ ಎಂಪಿಗಳು ಮಾತಾಡ್ತಾ ಇದ್ದಾರಲ್ಲ, ದಯವಿಟ್ಟು ಮೊದಲು ಪಾರ್ಲಿಮೆಂಟಲ್ಲಿ ಮಾತಾಡಿ ನಮ್ಮ ರಾಜ್ಯಕ್ಕೆ ನ್ಯಾಯ ಒದಗಿಸಬೇಕು. ಸಿಲಿಂಡರ್ ಸಮಸ್ಯೆಯಿಂದ ಪ್ರತಿಯೊಂದು ಕುಟುಂಬನೂ ಸ್ಟ್ರಗಲ್ ಆಗ್ತಿದೆ. ಈ ಸಿಲಿಂಡರ್ ಸಮಸ್ಯೆಗೆ ಕೇಂದ್ರದ BJP ನರೇಂದ್ರ ಮೋದಿಯವರೇ ಕಾರಣ. ಸಿಲಿಂಡರ್ ಸಮಸ್ಯೆಯಿಂದ ನಾವು ನರಳುತ್ತಿದ್ದರೆ ನಮ್ಮ ಔಟ್ ಗೋಯಿಂಗ್ ವಿರೋಧ ಪಕ್ಷದ ನಾಯಕರಾದ ಅಶೋಕಣ್ಣ, ಇನ್ಕಮಿಂಗ್ ವಿರೋಧ ಪಕ್ಷದ ನಾಯಕರಾದ ಸುನೀಲ್ ಅಣ್ಣವರು ಕೇರಳ ಸ್ಟೋರಿ 2 ಪಿಕ್ಚರ್ ನೋಡ್ತಾರೆ. RSS ಹಿನ್ನೆಲೆ ಇರ್ತಕ್ಕಂಥವ್ರು ಯಾರೋ ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಕೇರಳ ಸ್ಟೋರಿ 2 ಪಿಕ್ಚರ್ ಹೋಗಿ ನೋಡ್ತಾರೆ. ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ ಇವ್ರ ಪ್ರಿಯಾರಿಟಿ ಏನು ಅಂತ. ಸಿಲಿಂಡರ್ ಇಲ್ಲದೆ PGಗಳು ಕ್ಲೋಸ್ ಆಗಿದೆ, ಹೋಟೆಲ್ಗಳು ಕ್ಲೋಸ್ ಆಗಿದೆ, ಫ್ಯಾಮಿಲಿಗಳು ಸ್ಟ್ರಗಲ್ ಆಗ್ತಿದೆ. ಈ ಸಮಸ್ಯೆ ಬಗ್ಗೆ ಅವ್ರಿಗೆ ಬೇಕಾಗಿಲ್ಲ. ನೋಡಿ, ಇವತ್ತಿನ ಸಿಲಿಂಡರ್ ಸಮಸ್ಯೆಗೆ BJP ನೇರ ಕಾರಣ ಅಂತ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಪ್ಸ್ಟಿನ್ ಫೈಲಲ್ಲಿ ನಮ್ಮ ಪೆಟ್ರೋಲಿಯಂ ಮಿನಿಸ್ಟ್ರ್ ಹೆಸರೂ ಇತ್ತು, ನರೇಂದ್ರ ಮೋದಿ ಅವ್ರ ಹೆಸರೂ ಇದೆ, ಡೊನಾಲ್ಡ್ ಟ್ರಂಪ್ ಅವ್ರ ಹೆಸರೂ ಇದೆ. ಇದನ್ನು ಇರಾನ್ ಅವರು ವರ್ಲ್ಡ್ ವೈಸ್ ಪ್ರೊಪಗೆಂಡಾ ಮಾಡ್ತಾ ಇದ್ರಂತೆ. ಈ ಎಪ್ಸ್ಟಿನ್ ಫೈಲ್ಸಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರ ಹೆಸರು, ಮೋದಿ ಅವ್ರ ಹೆಸರು, ನಮ್ಮ ಪೆಟ್ರೋಲಿಯಂ ಮಿನಿಸ್ಟ್ರು ಹರ್ದೀಪ್ ಸಿಂಗ್ ಪೂರಿ ಅವ್ರ ಹೆಸರೆಲ್ಲ ಇದೆ. ಇದು ಹರ್ದೀಪ್ ಸಿಂಗ್ ಪೂರಿ ಅವರೇ ಹೇಳಿದ್ದಾರೆ ಎಪ್ಸ್ಟಿನ್ ಫೈಲಲ್ಲಿ ಇರ್ತಕ್ಕಂಥದ್ದು ನಿಜ ಅಂತ. I do not say this lightly, but allowing the United States to decide who we buy oil from, who we buy gas from, whether we can buy oil from Russia or not, whether our relationship with different oil suppliers can be decided by us. This is what has been bartered. And this is a very puzzling fact for me. It has been a very puzzling fact why a nation the size of India would allow any other nation, the president of another nation, to give us permission to buy Russian oil, to decide who our relationships are with. And this has been a puzzle, and I've been trying to figure this puzzle out. And I have figured the puzzle out. And the puzzle is about compromise. We have a gentleman sitting here who is the oil minister. He himself has said that he is a friend of Mr. Epstein. Oh. Sir, I'm talking about oil security, sir. Sir, I'm talking about oil I'm talking about economic security, sir. Sir, here I have a document which shows that his daughter has received money from George Soros. माननीय सदस्य, आपने जो नोटिस दिया है of steps taken in response to the disruption of the global energy supplies arising from the ongoing conflict in West Asia. The world has not faced a moment like this in modern energy history. Today is the 13th day since the passage through the Strait of Hormuz, through which 20%
30% of world's crude, 20% of world's natural gas, and 20% of the world's LPG flows was disrupted following the military operations between Iran, Israel, and the US. For the first time in recorded history, the Strait of Hormuz has been effectively closed to commercial shipping. Despite India having no role in causing the conflict, like many countries, India has to navigate through its consequences. The contrast with how other nations are managing this crisis places India's response in its sharpest relief. A country in our neighborhood has shut all schools for 2 weeks. Moved government offices to 4-day work week, ordered 50% of public employees to work from home, cut fuel allowances for official vehicles by half, and taken 60% of government vehicles off the road. This country has experienced the largest single fuel price increase in its history, with petrol up approximately 20% in a week. In another neighbor has closed universities early and brought forward the Eid al-Fitr holiday to save fuel. Countries in Southeast Asia have also had to take energy rationing and conservation measures. Honorable Speaker, sir, India's crude supply position is secure and volumes secured exceed what the Hormuz would have delivered. Before the crisis, approximately 45% of India's crude imports transited through the Hormuz route. Thanks to the Honorable Prime Minister's outstanding diplomatic outreach and goodwill, India has secured crude volumes that exceed what the disrupted Strait of Hormuz could have delivered. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಆತ್ಮಾನಂದ್ ಅವರಿದ್ದಾರೆ, ನಮಸ್ಕಾರ. ಎಪಿ ವಕ್ತಾರರಾಗಿರುವಂತಹ ರವೀಶ್ ದಾಸಪ್ಪ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರಿದ್ದಾರೆ, ನಮಸ್ಕಾರ. ಆತ್ಮಾನಂದ್ ಅವರೇ, ಪ್ರದೀಪ್ ಈಶ್ವರ್ ಅವರು ಹೇಳಿರೋ ಪ್ರಕಾರ ಪ್ರತಿ ಕುಟುಂಬಕ್ಕೂ ಸಮಸ್ಯೆ ಇದೆಯಾ ಸಿಲಿಂಡರ್ನಿಂದ? ಮೇಡಮ್, ಈಗಾಗಲೇ ರಾಜ್ಯ ಸರ್ಕಾರದ ರಜನೀಶ್ ಗೋಯಲ್ ಅವ್ರ ಕಾರ್ಯದರ್ಶಿಗಳು ಹೇಳಿರುವಂಥದ್ದನ್ನ ನಾವು ಮೊನ್ನೆ ಅವರ ಹೇಳಿಕೆಯನ್ನು ನೋಡಿದ್ದೇವೆ. ಶಾಲಿನಿ ರಜನೀಶ್ ಅವರು ರಾಜ್ಯದ ಕಾರ್ಯದರ್ಶಿಗಳು, ಸರ್ಕಾರದ ಕಾರ್ಯದರ್ಶಿಗಳು. ನಮ್ಮ ರಾಜ್ಯದಲ್ಲಿ ಏನು ಡೊಮೆಸ್ಟಿಕ್ ಸಿಲಿಂಡರ್, ಅಡುಗೆ ಮನೆಗೆ ಬಳಸುವಂಥ ಸಿಲಿಂಡರ್ದು ಯಾವುದೇ ರೀತಿಯಾದಂಥ ಕೊರತೆ ಆಗೋದಿಲ್ಲ. ಕಮರ್ಷಿಯಲ್ ಸಿಲಿಂಡರ್ ಅಂದ್ರೆ ಗೃಹ ಬಳಕೆಗೆ ಯಾವುದೇ ಸಮಸ್ಯೆ ಇಲ್ಲ. ಒಂದು 21ರಿಂದ 25 ದಿನಕ್ಕೆ ಬಳಸುವಂಥ ಸಿಲಿಂಡರ್ನ 2 ಪಡಿತಿದ್ದವರು 1 ಪಡೀರಿ. ಅದಾದ ನಂತರ 25 ದಿನಕ್ಕೆ ನಿಮಗೆ ಗ್ಯಾಸ್ ಸಿಲಿಂಡರ್ 4 kg ಇದು ಸಿಗುತ್ತೆ ಅನ್ನುವಂಥದ್ದನ್ನು ಹೇಳಿದೆ. ಕೇಂದ್ರ ಪೆಟ್ರೋಲಿಯಂ ಸಚಿವರು ಕೂಡ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಆದರೆ ಮತ್ತು ನಮಗೆ ಈಗ ಇಲ್ಲಿ ಸಮಸ್ಯೆ ಏನಂದರೆ, ಈಗಾಗಲೇ ಪ್ಯಾನಿಕ್ ಮಾಡಿಬಿಟ್ಟಿದ್ದಾರೆ ರಾಜ್ಯದಲ್ಲಿ. ಒಂದಷ್ಟು ಇವರು ಪ್ರದೀಪ್ ಈಶ್ವರ್ ಅವರು ಮಾತಾಡಿದಂಥ ಜನರನ್ನು ಒಂದು ಸರ್ಕಾರ ಏನು ಮಾಡಬೇಕು, ಕೇಂದ್ರ ಸರ್ಕಾರ, ಇದು ನಾವ್ಯಾರು ಕೂಡ ಸೃಷ್ಟಿ ಮಾಡಿರ್ತಾರೆ. ಇದು ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ, ಪ್ರಾರಂಭ ಹೇಗಾಯಿತು ಗೊತ್ತಿಲ್ಲ. ಹಾಗಾಗಿ ಇದು ನಮ್ಮ ಹೊಣೆ ಅಲ್ಲ. ನಾವೆಲ್ಲರೂ ಕೂಡ ಈಗ ದೇಶಕ್ಕೆ ಒಗ್ಗಟ್ಟಾಗಿ ನಿಲ್ಲುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು. ನಾವು ಯಾವುದೇ ರಾಜ್ಯದವರು ಆದರೂ ಕೂಡ ದೇಶದ ಒಕ್ಕರಳಾಗಿ ನಾವು ಕೆಲಸವನ್ನು ಮಾಡಬೇಕು. ನಮಗೆ ಇಡೀ ದೇಶಕ್ಕೆ ಒಂದು ಇವತ್ತು ಪೆಟ್ರೋಲಿಯಮ್ಮು ಮತ್ತು ಗ್ಯಾಸು ಎಲ್ಲರ ಮನೆಯಲ್ಲೂ ಗ್ಯಾಸ್ ಇದೆ. ಒಬ್ಬ ಬಡವನ ಮನೆಯಲ್ಲೂ ಕೂಡ ಗ್ಯಾಸ್ ಇದೆ. 12 ಕೋಟಿ ಕುಟುಂಬಗಳಿಗೆ ನಾವು ಉಚಿತವಾದ ಗ್ಯಾಸನ್ನು ಕೊಟ್ಟಿದ್ದೇವೆ 14 ವರ್ಷದಲ್ಲಿ. ಹಾಗಾಗಿ ಈ ಒಂದು ಸಮಸ್ಯೆ ಬಂದಿರೋದ್ರಿಂದ ಏನು ಗಲ್ಫ್ ಕಂಟ್ರಿಯಲ್ಲಿ ನಮಗೆ ಆಯಿಲ್ ಉತ್ಪಾದನೆ ಸಿಗುವಂಥದ್ದು ಎಷ್ಟು ಪರ್ಸೆಂಟು, 90ಕ್ಕೂ ಹೆಚ್ಚು ಪರ್ಸೆಂಟು ನಾವು ಅಲ್ಲಿಂದನೇ ಅದನ್ನು ಪಡಿಬೇಕಾಗಿದೆ. ಆದರೆ ಇವತ್ತು ಅಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಈ ಸಮಸ್ಯೆ ನಮ್ಗೆ ಬಂದಿದೆ. ನಾವು ಇಲ್ಲಿ ಉತ್ಪಾದಿಸುವಂಥದ್ದು ಎಷ್ಟು ಪರ್ಸೆಂಟ್ ಇದೆ, 30-40% ಅಷ್ಟು ಉತ್ಪಾದನೆಯನ್ನು ನಮ್ಮ ದೇಶದಲ್ಲಿ ನಾವು ಸ್ವದೇಶಿಯಾಗಿ ಬಳಸ್ತೀವಿ. ಆದರೆ ಇನ್ನು ಉಳಿದಂಥ 70-60% ನಾವು ಅಲ್ಲಿಂದನೇ ಪಡಬೇಕು. ಆ ದೇಶಗಳಲ್ಲಿ ಇವತ್ತು ಯುದ್ಧ ನಡೀತಾ ಇದೆ. ಹಾಗಾಗಿ ಮನೆಗೆ ಬಳಸುವಂಥ ಸಿಲಿಂಡರ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಕಮರ್ಷಿಯಲ್ಗೂ ಕೂಡ ನೀವೇನು 19ರಿಂದ 25 kg ಸಿಲಿಂಡರ್ನ ಕೊಡ್ತಿದ್ವಿ, ಅದು ಸ್ವಲ್ಪ ಮಿತವಾಗಿ ಬಳಸಬೇಕು ಅನ್ನುವಂಥದ್ದನ್ನು ಹೇಳಿದೆ. ಅದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ಏನೇನು ಮಾಡಬೇಕು, ಯಾವ್ಯಾವ ರಾಷ್ಟ್ರದಿಂದ ತರಿಸಬೇಕು, ರಷ್ಯಾದಿಂದ ನಾವು ಈಗಾಗಲೇ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಮತ್ತೆ ಬೇರೆ ಬೇರೆ
ದೇಶಗಳಿಂದನೂ ಕೂಡ ಕೆನಡಾದಿಂದ ತರುವಂಥ ಕೆಲಸ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಸಣ್ಣ ಪುಟ್ಟ ದೇಶಗಳಲ್ಲೂ ಕೂಡ ನಾವೀಗ ಅಲ್ಲೇ ಒಪ್ಪಂದ ಆಗಿದೆ. ಏನು ಮೋದಿಯವರು ಎಲ್ಲಿ ಭಾಳ ಪ್ರವಾಸದಲ್ಲೇ ಇರ್ತಾರೆ ಅಂತಂದ್ರಲ್ಲ, ಅದ್ರ ಫಲನೇ ಇವತ್ತು ದೇಶ ಸುಭದ್ರವಾಗಿ ಯಾವುದೋ ತೊಂದರೆ ಇಲ್ಲದೆ 11 ದಿನ ಆದರೂ ಕೂಡ ಯಾರ ಮನೇಲೂ ಗ್ಯಾಸ್ ಇಲ್ಲ ಅನ್ನುವಂಥದ್ದು ಸಮಸ್ಯೆ ಇಲ್ಲ. ಆದರೆ ಕಮರ್ಷಿಯಲ್ಗೂ ಕೂಡ ಒಂದು ಸ್ವಲ್ಪ ಮಿತವಾಗಿ ಬಳಸಿ ಅನ್ನುವಂಥದ್ದಷ್ಟೇ ನಾವು ಹೇಳಿರೋದು. ಅಲ್ಲ ಮೇಡಮ್, ಈಗ ಅವ್ರಿಗೆ ಏನಾಗಿದೆ, ಪ್ಯಾನಿಕ್ ಆಗಿದ್ದಾರೆ. ಇವತ್ತಿನ ಸರ್ಕಾರ ಹೇಳಿಕೆಗಳು, ಸರ್ಕಾರದ ಶಾಸಕರು, ಸರ್, ಜನದ ನನಗೆ ಅರ್ಥ ಆಯ್ತು. ಹೋಟೆಲ್ಗಳು ಕ್ಲೋಸ್ ಆಗಿರೋದು ಕಣ್ಣು ಮುಂದೆ ಕಾಣ್ತಾ ಇದೆ. ಒಂದು ನಿಮಿಷ ಮೇಡಮ್, ಅದಕ್ಕೆ ಏನಾಗಿದೆ, ಜನಗಳು ಹೋಟೆಲ್ಗಳು, ಅವ್ರಿಗೆ ಸಣ್ಣ ಪುಟ್ಟ ಹೋಟ್ಲುಗಳು ಬಂದಾಗಿದೆ. ಯಾವುದು ನಿಮಗೆ ಭಾಳ ಉದ್ಯಮದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿರುವಂಥ ಯಾವ್ದಾದ್ರು ಹೋಟ್ಲು ಮುಚ್ಚಿದೆಯಾ? ಇವತ್ತೇನಾಗಿದೆ, ಅವ್ರಿಗೆಲ್ಲ ಏನಾಗಿದೆ, ಮುಂದಕ್ಕೆ ಏನಾಗ್ಬಿಡುತ್ತೋ ಲೇಬರ್ ಸಮಸ್ಯೆ ಅದೆಲ್ಲ ಇಟ್ಕೊಂಡಿರೋರು ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ. ಅವ್ರಿಗೂ ಸಿಗುತ್ತೆ, ಏನು ಒಂದಷ್ಟು ಗ್ಯಾಸ್ ಹೆಚ್ಚಿಗೆ ಬಳಸುವಂಥ ಆಹಾರ ಪದಾರ್ಥಗಳನ್ನು ಕಡಿತ ಮಾಡಿ. ಸಣ್ಣ ಪುಟ್ಟ ಉದ್ಯಮ ಮಾಡ್ಕೊಂಡಿರೋರು ಬೀದಿ ಬದಿಲಿ ಗಾಡಿ ಇಟ್ಕೊಂಡು ಒಂದು ಸಿಲಿಂಡರ್ ಇಟ್ಕೊಂಡು ಪಾನಿಪುರಿಯಿಂದ ಹಿಡಿದು ಚಿತ್ರಾನ್ನ, ಪುಳಿಯೋಗರೆ ಇದೆಲ್ಲ ಮಾಡ್ತಾರಲ್ಲ, ಅವ್ರ ಬದುಕು ನಿಮಗೆ ಲೆಕ್ಕಕ್ಕಿಲ್ಲ. ಖಂಡಿತ ನೋಡಿ, ಅವ್ರಿಗೆಲ್ಲರಿಗೂ ಕೂಡ ಸಿಗುತ್ತೆ. ನಾವು ಅದನ್ನೇ ಹೇಳ್ತಾ ಇರೋದು. 1-2 ಬಳಸ್ತಾ ಇದ್ದವರು 1ಕ್ಕೆ ಮಿತಿ ಬಳಸಿ ಅಂತ ನಾವು ಹೇಳಿರುವಂತದ್ದು. ಮತ್ತೆ ಅವ್ರಿಗೂ ಕೂಡ ಸಿಗುತ್ತೆ. ಇವತ್ತೇನಾಗಿದೆ, ನಿಮ್ಗೆ ಗೊತ್ತಿರ್ಬೋದು, ನಾಳೆ ಪೆಟ್ರೋಲ್ ಸಿಗೋದಿಲ್ಲ ಅಂತ ಬೋರ್ಡ್ ಹಾಕಿದ ತಕ್ಷಣ, ಪೆಟ್ರೋಲ್ ಬಂಕ್ ಬಂದ್ ಅಂದ ತಕ್ಷಣನೇ ನಮ್ಮ ಜನ ಏನಾಗ್ಬಿಡ್ತಾರೆ, ಪ್ಯಾನಿಕ್ ಆಗ್ಬಿಡ್ತೀವಿ. ನಾವು ಕೂಡ ಸೇರಿದಂಗೆ ಅರ್ಜೆಂಟಾಗಿ ಪೆಟ್ರೋಲ್ ಬಂಕ್ ಹೋಗೋದು, ಫುಲ್ ಟ್ಯಾಂಕ್ ಹಾಕಿಸ್ಕೊಬಿಡೋದು. ನಾಳೆಗೆ ಸಿಗುತ್ತೆ, ಬಂದೇನು ಆಗ್ಬಿಡೋದಿಲ್ಲ. ಆದರೆ ಈ ಕೇಂದ್ರ ಸರ್ಕಾರ ಈಗ ಅಷ್ಟೇ ಅನೇಕ ರಾಷ್ಟ್ರಗಳಿಂದ ತರಿಸುವಂಥ ಕೆಲಸವನ್ನು ಈಗಾಗಲೇ ಮಾಡಿದೆ. 1,35,200 ನಮಗೆ ಮೆಟ್ರಿಕ್ ಟನ್ ಈಗಾಗಲೇ ನಾವು ಅದನ್ನು ಬ್ಯಾರಲನ್ನು ತರಿಸ್ಕೊಂಡಿದ್ದೀವಿ. ಮತ್ತು ಸಿಂಗಾಪುರಲ್ಲೂ ಕೂಡ 72,000 ಟನ್ನಷ್ಟು ಬ್ಯಾರಲ್ ಆಯಿಲ್ ಬಂದು ನಿಂತಿದೆ. ಇದೆಲ್ಲ ವ್ಯವಸ್ಥೆಯನ್ನು ದೇಶ ಇವತ್ತು ಹೋಗ್ಲಿ, ಎಷ್ಟು ದಿನ ಯುದ್ಧ ನಡೀತೆ ಅಂತ ಯಾರಿಗಾರು ಗೊತ್ತಿದೆಯಾ? ನಮ್ಮಿಂದ ಇಲ್ಲ, ನಮ್ಮ ಕೈಲಿ ಯಾವುದೂ ಇಲ್ಲ. ಹಾಗಾಗಿ ಇದೆಲ್ಲದಕ್ಕೂ ಒಂದು ಮುಂಜಾಗ್ರತೆಯಾಗಿ ನಾವು ಯಾವುದೇ ಇದನ್ನ ಪೂರೈಸ್ತೀವಿ. ಮನೆ ಬಳಕೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆದರೆ ಕಮರ್ಷಿಯಲ್ ಸಿಲಿಂಡರ್ ಇದಾಗುತ್ತೆ, ಅಲ್ಲಿ 19ರಿಂದ 25 kg ಫಿಲ್ ಮಾಡಬೇಕು ಅಂದರೆ ಅದ್ರ ಪ್ರೆಷರು ಅದೆಲ್ಲ ನೋಡಬೇಕಾಗುತ್ತೆ. ಅದು ಸಿಗೋದು ಬಹಳ ಕಷ್ಟ ಆಗುತ್ತೆ. ನಿಮ್ಗೆ 14 kg ಸಿಲಿಂಡರ್ ಮನೆ ಬಳಕೆಗೆ ಏನಿದೆ, ಅದು ಖಂಡಿತವಾಗ್ಲೂ 25 ದಿನಕ್ಕೆ ಆಗುವಂಥದ್ದನ್ನ ನಾವು ಪೂರೈಸ್ತೀವಿ ಅಂತಂದು ಕೇಂದ್ರ ಸರ್ಕಾರ ಹೇಳಿದೆ. ಹಾಗಾಗಿ ಜನ ಯಾವುದೇ ರೀತಿ ಪ್ಯಾನಿಕ್ ಆಗೋದು ಬೇಡ. ರಾಜ್ಯ ಸರ್ಕಾರನೂ ಕೂಡ ಏನು ಕೇಂದ್ರದ ಒಂದಷ್ಟು ನೋಟಿಫಿಕೇಶನ್ಗಳನ್ನು ಉಲ್ಲಂಘನೆ ಪಾಲಿಸ್ಕೊಂಡು ಜನರನ್ನ ಈ ಒಂದು ಸಮಸ್ಯೆಗೆ ದೂಡದೆ ಕಾಳಸಂತೆಯಲ್ಲಿ ಮಾರೋರನ್ನ ನಿರ್ಬಂಧ ಏರಿ ಅಂಥವ್ರ ಬಗ್ಗೆ ಕಠಿಣ ಕ್ರಮಗಳು ಅಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ರೈಟ್. ಕುಮಾರ್ ಅವರೇ, ನೀವು ಹೇಳಬೇಕು. ಸರ್ಕಾರದ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಆತಂಕ ಬೇಡ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಹರ್ದೀಪ್ ಸಿಂಗ್ ಪುರಿ ಅವರು ಕೂಡ 1,35,335 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹಡಗಿನ ಮೂಲಕ ಬಂದಿದೆ. ಇನ್ನು 36 ಗಂಟೆಗಳಲ್ಲಿ ಸಂಸ್ಕರಣಾಗಾರಗಳಿಗೆ ನಾವು ಕಳಿಸ್ತೀವಿ, ಯಾವುದೇ ರೀತಿಯ ತೊಂದರೆ ಇಲ್ಲ. ಡೊಮೆಸ್ಟಿಕ್ಕಿಗೆ ಯಾವುದೇ ರೀತಿ ವ್ಯತ್ಯಯ ಆಗಲ್ಲ, ಕಮರ್ಷಿಯಲ್ಗೆ ಒದಗಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಗೃಹ ಬಳಕೆಗೆ ತೊಂದರೆ ಆಗಬಾರ್ದು ಅನ್ನುವಂಥ ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿದ್ದು ನೀವು ಕೂಡ ಕೇಳಿಸ್ಕೊಂಡ್ರಿ. ಆದರೂ ಸರ್ಕಾರ ಎಡವಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಎಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಿ ಎಡವಿದೆ? ಮೇಡಮ್, ಭಾರತ ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂಥ ರಾಷ್ಟ್ರ. ಸದಾ ನಾವು ವಿದೇಶಾಂಗ ನೀತಿಯನ್ನು ನಮ್ಮ ದೇಶಕ್ಕೆ ಮಾರಕ ಆಗುವಂತೆ ಎಂದೂ ಕೂಡ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಆಲೋಚನೆ ಮಾಡಿದ್ದೇ ಇಲ್ಲ. ನಾವು ಯಾವುದೇ ಸಂದರ್ಭದಲ್ಲೂ ಯುದ್ಧ ನೀತಿ ಅಂತ ಬಂದಾಗ ಪಾರಂಪರಿಕವಾಗಿ ನಾವು ಯಾವ್ಯಾವ ದೇಶಗಳಲ್ಲಿ ನಮ್ಮ ಫ್ರೆಂಡ್ಲಿ ಇದಿತ್ತು, ಸ್ನೇಹಿತ ಭಾವನಾ ಸಂಬಂಧಗಳೇನಿತ್ತು, ಅವನ್ನು ಎಂದೂ ಕಡ್ಕೊಂಡಿರಲಿಲ್ಲ ನಾವು. ಇತ್ತೀಚಿನ ದಿನಗಳಲ್ಲಿ ಕೆಲವು ವ್ಯಕ್ತಿಗಳ ಹಿತಾಸಕ್ತಿಗಾಗಿ ಭಾರತ ಸರ್ಕಾರ, ಅದರ ಮುಖ್ಯಸ್ಥರು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ? ಯುದ್ಧ ಪ್ರಾರಂಭವಾಗುವ ಮೊದಲ ದಿನ ಒಂದು ರಾಷ್ಟ್ರಕ್ಕೆ ಹೋಗಿ ಭೇಟಿ ಆಗ್ತಾರೆ. ಪಾರಂಪರಿಕವಾಗಿ ನಮ್ಮ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಂಥ ದೇಶ ಏನು ಅರ್ಥ ಮಾಡ್ಕೋಬೇಕು? ಮಾರನೇ ದಿನ ಯುದ್ಧ ಪ್ರಾರಂಭ ಆಗುತ್ತೆ. ಏನು ಅನ್ಕೊಬೇಕು ಆ ದೇಶ? ಯುದ್ಧ ಮಾಡ್ತಿರೋ ದೇಶದ ಪರವಾಗಿದ್ದಾರೆ ಅಂತ ಅನ್ಕೋಬೇಕಾ? ಅಲ್ಲ, ನೀವೇನು ಅರ್ಥ ಮಾಡ್ಕೊಂಡ್ರಿ ಹೇಳಿ? ಅಲ್ಲ, ನಾನು ಅರ್ಥ ಮಾಡ್ಕೊಂಡಿರೋದು ಏನಕ್ಕೆ ಅಂದರೆ, ನೋಡಿ ಹೇಳ್ತೇನೆ, ಚೈನಾ ಮತ್ತು ರಷ್ಯಾಗೆ ಯಾವುದೇ ಆತಂಕ ಇಲ್ಲದೆ ಅನಿಲ ಪೂರೈಕೆ ಮಾಡ್ತೇವೆ ಅಂತ ಹೇಳಿ, ಕ್ರೂಡ್ ಆಯಿಲ್ ಪೂರೈಕೆ ಮಾಡ್ತೀವಿ ಅಂತೇಳಿ ಪ್ರತಿದಿನ ರಾಷ್ಟ್ರಗಳಿಗೆ ಪೂರೈಕೆ ಆಗ್ತಿದೆ. ಭಾರತ ದೇಶ ತನ್ನ ದೇಶದ ಬಳಿ ಬಂದು ಯುದ್ಧ
ಸಂಬಂಧಪಟ್ಟಂತ ತರಬೇತಿ ಹಡಗನ್ನ ಒಡೆದು ಉಳಿಸುವಾಗ ನಿಶಬ್ದವಾಗಿದ್ದರೆ ಯುದ್ಧ ಪ್ರಾರಂಭವಾಗ ಮುನ್ನ ದಿನ ಯಾರು ಯುದ್ಧ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ ಆ ದೇಶದ ಜೊತೆ ಹೋಗಿ ತಪ್ಕೊಂಡು ಮುದ್ದಾಡಿದ್ರೆ ಏನು ಅನ್ಕೋತಾರೆ? ನಾವು ಅನ್ಕೊಂಡಿಲ್ಲ, ನಮ್ಮ ನೀತಿ ಏನೋ ಬೇರೆ ಕಾರಣದಿಂದ ಇರ್ಬೋದು ಅಂತ ಅನ್ಕೋತೀವಿ. ಆದರೆ ಆ ದೇಶ ಏನು ಅನ್ಕೊಳ್ಳುತ್ತೆ? ಯುದ್ಧಕ್ಕೆ ಒಳಗಾಗಿರುವಂಥ ದೇಶ ಏನು ಅನ್ಕೋಬೇಕು? ನಮ್ಮ ಪಾರಂಪರಿಕವಾದಂಥ ಒಬ್ಬ ಸ್ನೇಹಿತ, ನಮ್ಮ ಸಂಬಂಧಿ, ನಾವು ಅತಿ ಕಡಿಮೆ ಬೆಲೆಯಲ್ಲಿ ಕೊಂಡ್ಕೋತಾ ಇದ್ದಂಥ ಕ್ರೂಡ್ ಆಯಿಲ್ ದೇಶ ಏನು ಅನ್ಕೋಬೇಕು? ನಾವು ಈ ರಾಷ್ಟ್ರಕ್ಕೆ ಪರಮಾಪ್ತ ಸ್ನೇಹಿತರಾಗಿದ್ವಿ. ನಾವು ಅಕ್ಕಿಯನ್ನು ಕೊಂಡ್ಕೊಂಡು ಅಥವಾ ಏನೇನೋ ತೆಗೆದುಕೊಂಡು ಆಮದು ಮಾಡಿಕೊಂಡು ರಫ್ತು ಮಾಡ್ತಿದ್ವಿ. ನಮ್ಮ ಮೇಲೆ ಇವ್ರಿಗೆ ಯಾಕೆ ಈ ಥರದ್ದು ಬಂತು ಅಂತ ಅವ್ರಿಗೆ ಅನಿಸುತ್ತೋ ಇಲ್ವೋ? ರಷ್ಯಾಗೆ ಚೈನಾಗೆ ನಿರಂತರವಾಗಿ ಸಪ್ಲೈ ಆಗ್ತಿದೆ, ಭಾರತಕ್ಕೆ ಸ್ಟಾಪ್ ಆಯ್ತು. ಭಾರತಕ್ಕೆ ಸ್ಟಾಪ್ ಆಯ್ತು. ಇನ್ಫಾರ್ಮೇಶನ್ ಅನ್ಕೊಡ್ತೀನಿ. ಫೆಬ್ರವರಿ 25, 26 ಬೆಂಜಮಿನ್ ನೇತನ್ಯಾಹುನ ಭೇಟಿಯಾಗುವಂಥ ನರೇಂದ್ರ ಮೋದಿ ಯಾವ ಕಾರಣಕ್ಕೆ ಹೋಗಿತ್ತು ಅಂದರೆ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪು. ಈಗ ಡಿಫೆನ್ಸ್ ಇರ್ಬೋದು ಅಥವಾ ಟೆಕ್ನಾಲಜಿ ಇರ್ಬೋದು ಆ್ಯಂಡ್ ಸೈಬರ್ ಸೆಕ್ಯೂರಿಟಿ AI ಬಗ್ಗೆ ಮಾತುಕತೆಯನ್ನು ನಡೆಸ್ಕೊಂಡು ಬರ್ತಾರೆ. ಅದು ಇಸ್ರೇಲ್ಗಾದರೂ ಹೋಗಲಿ, ಅಮೇರಿಕಕ್ಕೆ ಹೋಗಲಿ, ಲಂಡನ್ಗೆ ಹೋಗಲಿ, ನಮ್ಮ ಮಿತ್ರ ರಾಷ್ಟ್ರ ಅಂತ ಅನ್ನಿಸ್ಕೊಳ್ಳೋ ಇರಾನ್ನು ಆ ಭೇಟಿ ಆ ಮಾತುಕತೆಗೆ ಆಗಿದ್ರೆ ಅವ್ರು ಯಾಕೆ ತಪ್ಪು ತಿಳ್ಕೊತಾರೆ? ಒಂದು ನಿಮಿಷ, ನೀವ್ಯಾಕೆ ತಪ್ಪು ತಿಳ್ಕೊತೀರಿ? ಒಪ್ಕೋತೀನಿ ನಿಮ್ಮ ಮಾತನ್ನ. ಇದು ಅದು ಅಂತ ಹೇಳ್ತೀರಿ, ಸೈಬರ್ದು ಲೈನ್ ಎಲ್ಲ ಅಲ್ಲೇ ಇರೋದು ಒಪ್ಕೋತೀನಿ ನಾನು. ಆದರೆ ಅದಾದ ನಂತರ ನನ್ನ ದೇಶದೊಂದಿಗೆ ಅವ್ರ ಹತ್ರ ನೀವು ಏನು ಹೇಳಿದ್ರಿ, ಮಿಲ್ಟ್ರಿದು ಏನೇನೋ ತಗೊಳ್ಳೋದಕ್ಕೆ ಹೋಗಿದ್ರು ಅಂತ. ನಿನ್ನ ಜೊತೆಗೆ ಸಂಬಂಧ ಇಟ್ಕೊಂಡು ತರಬೇತಿ ನೀಡ್ತಾ ಇರೋ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಅವ್ರದ್ದೊಂದು ಯುದ್ಧ ಹಡಗು, ಅಲ್ಲೇನಪ್ಪ ಮಾತುಕತೆ? ಇಲ್ಲಿ ಯಾಕಪ್ಪ ಹೊಡೆದಾಕ್ತೀರಾ ಬಂದು ಇದನ್ನ ಹಡಗನ್ನ ಹೊಡೆದಾಕಕ್ಕೆ ಅವಕಾಶ ಯಾಕೆ ಕೊಡ್ತೀರಿ ನಿಮ್ಮ ಲ್ಯಾಂಡ್ ಹತ್ರ? ಇಲ್ಲಿ ನೋಡಿ ಮೇಡಮ್, ಇದು ವ್ಯತ್ಯಾಸ ಆಗೋಕ್ಕೆ ಕಾರಣ ಇದು ಬಹಳ ಮೂಲವಾದ ಕಾರಣ. ಅದು ರಷ್ಯಾಕ್ಕೆ ಚೈನಾಕ್ಕೆ ಅವರು ನಿರಂತರವಾಗಿ ಆಯಿಲ್ ಸಪ್ಲೈ ಮಾಡ್ತಿದ್ದಾರೆ, ಯಾವುದೇ ತೊಂದರೆ ಆತಂಕ ಕೊಟ್ಟಿಲ್ಲ. ಭಾರತ ದೇಶಕ್ಕೆ ತೊಂದರೆ ಆತಂಕ ಆಯಿತು. ಕಾರಣ ನಿಮ್ಮ ನೀತಿ, ವಿದೇಶಾಂಗ ನೀತಿ ಸ್ಪಷ್ಟವಾಗಿ ಇಲ್ಲದೆ ಇರುವ ಭಾರತ ದೇಶದ ಈ ನೇತೃತ್ವ ವಹಿಸಿರುವಂಥ BJP ಸರ್ಕಾರದ ಸರ್ವೋಚ್ಚ ನಾಯಕ 56 ಇಂಚೆದೆ ಮತ್ತು ವಿಶ್ವಗುರು ತೆಗೆದುಕೊಂಡ ತಪ್ಪು ನಿರ್ಣಯಗಳಿಂದ ಭಾರತ ದೇಶದ ನಾಗರಿಕರು ಇವತ್ತು ಸಂಕಷ್ಟಕ್ಕೆ, ಆತಂಕಕ್ಕೆ ಒಳಗಾಗಿರುವಂಥ ಪರಿಸ್ಥಿತಿಯನ್ನು ಹಿಂದೆ ಎಂದೆಂದೂ 70 ವರ್ಷಗಳಲ್ಲಿ ಇಲ್ಲದೆ ಇರುವ ಭಾರತಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಭಾರತದ ಪ್ರಜೆ, ಬೇರೆ ರಾಷ್ಟ್ರದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಬೇರೆ ರಾಷ್ಟ್ರಗಳಿಗೂ ಆತಂಕ ಆಗಿದ್ರೆ ಆತಂಕಕ್ಕೆ ಒಳಗಾಗದೇ ಇರೋ ಥರ ನಿಮ್ಮ ನೀತಿಯನ್ನು ರೂಪಿಸ್ಕೋಬೇಕಿತ್ತು. ನಿನ್ನ ತಪ್ಪಿನಿಂದ ನನ್ನ ದೇಶದ ಜನರು ಯಾಕೆ ಆತಂಕಕ್ಕೆ ಒಳಗಾಗಬೇಕು? ಮೇಡಮ್, ಬೆಂಗಳೂರಲ್ಲಿ 40% ಹೋಟ್ಲು ಬಂದಾಗಿದೆ ಅಂತ ನೀವು ಹೇಳಿದ್ರಿ. ಮುಂಬೈ ಪರಿಸ್ಥಿತಿ ಏನಿದೆ? ಮಡ್ರಾಸ್ ಪರಿಸ್ಥಿತಿ ಏನಿದೆ? ತಮಿಳುನಾಡು ಪರಿಸ್ಥಿತಿ ಏನಿದೆ? ಆಂಧ್ರದಲ್ಲಿರೋ ಪರಿಸ್ಥಿತಿ ಏನಿದೆ? ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲ ರಾಜ್ಯಗಳಲ್ಲೂ ಸೇಮ್ ಪರಿಸ್ಥಿತಿ. ಆಯ್ತಪ್ಪ, ಆತಂಕ ಇಲ್ಲ ಅಲ್ವಾ? ಇವ್ರು ಎಷ್ಟೊಂದು ತರಿಸ್ತಾ ಇದ್ದೀವಿ, ಅದಿದೆ ನಮ್ಮ ಹತ್ರ. ಫೆಬ್ರವರಿ 7ಕ್ಕೆ 95 ದಿನಗಳಿಗಾಗುವಷ್ಟು ಅನಿಲ ಪೂರೈ ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳಿದ್ರು. ಫೆಬ್ರವರಿ 8ಕ್ಕೆ ಹೇಳ್ತಾರೆ 75 ಇದೆ ಅಂತ. ಮೊನ್ನೆ ಹೇಳ್ತಾರೆ 25 ದಿನಕ್ಕಾಗೋಷ್ಟಿದೆ ಅಂತ. ಇದನ್ನ ಹೊರಗಡೆ ಹೇಳಿದ ಮಾತಲ್ಲ. ಒಂದು ನಿಮಿಷ, ನೀವು ಮಾತಾಡಲ್ಲ. ನಾವು ಇವತ್ತು ನೀವೇನೇ ಮಾತಾಡಿ ನಾನು ಕೇಳಿಸ್ಕೊ ಕೂತ್ಕೊಳ್ತೀನಿ. ಮಾತಾಡಿ. 2 ದಿನದಿಂದ ಹೇಳ್ತಾರೆ ಅದು ಅಂಕಿಅಂಶಗಳನ್ನ ಹೇಳೋದು ಎಲ್ಲೋ ರಸ್ತೆಯಲ್ಲ, ಮಾಧ್ಯಮದ ಮುಂದೆ ಅಲ್ಲ, ಸಂಸತ್ತಲ್ಲಿ ಹೇಳ್ತೀರಿ ನೀವು. ಸಂಸತ್ತಲ್ಲಿ ಹೇಳಿದ ಮಾತನಂತೆಯೇ ನೀವು ದೇಶ ನಡೆಸಕ್ ಆಗ್ತಿಲ್ವಲ್ಲ? ಅಲ್ಲಿಗೆ ಬರ್ತೀನಿ ರವೀಶ್ ಅವರೇ. ಈಗ ರಾಜಕೀಯ ಬೇಡ, ಅಸಲಿಗೆ ಹೇಳಿ ಸಮಸ್ಯೆ ಎಲ್ಲಿದೆ ಅಂತ. ಡೊಮೆಸ್ಟಿಕಲ್ಲಿದೆಯಾ, ಕಮರ್ಷಿಯಲಲ್ಲಿದೆಯಾ, ಸ್ಟಾಕ್ ಇದೆಯಾ ಇಲ್ವಾ? ಹರ್ಮುಜ್ ಜಲಸಂಧಿಯಿಂದ 1,35,335 ಮೆಟ್ರಿಕ್ ಟನ್ ಕಚ್ಚಾ ತೈಲ ಬಂದಿದೆಯಾ ಇಲ್ವಾ ನಿಮ್ಮ ಅಬ್ಸರ್ವೇಷನ್ ಪ್ರಕಾರ? ಮೇಡಮ್, ಮೊದಲನೇದಾಗಿ ನಾನು ಏನು ಹೇಳ್ತೀನಿ ಅಂದರೆ, ಈಗ ವಿಶ್ವದಲ್ಲಿ ನಡೀತಾರೋ ಯುದ್ಧ ದಯವಿಟ್ಟು ಬೇಗ ಕೊನೆಗಾಣಲಿ, ಮಾನವ ಸಂಕುಲನಕ್ಕೆ ಒಳ್ಳೆಯದಾಗಲಿ. ಯಾರು ಒಬ್ಬರು ನಾಯಕರು ಇದನ್ನು ಇನಿಷಿಯೇಟಿವ್ ತೊಗೊಂಡು ಯುದ್ಧ ನಿಲ್ಲಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಎರಡನೇದಾಗಿ ವಸ್ತುಸ್ಥಿತಿ ಏನಿದೆ ಅಂದರೆ, ಈ ಗ್ಯಾಸ್ ಅನ್ನೋದು ಬಂದ್ಬಿಟ್ಟು ಈಗ ನಮ್ಮ ದೇಶದ ಕೈಯಲ್ಲಿ ಇಲ್ಲ. ಅದು ಯಾಕೆಂದ್ರೆ ನಾವು ಪ್ರಯತ್ನ ಮಾಡ್ಬೋದು ತರೋದಕ್ಕಷ್ಟೇ. ಆದರೆ ಇರೋವಂಥ ಗ್ಯಾಸ್ನ ನಿರ್ವಹಣೆ ಮಾಡೋದು ನಮ್ಮ ಕೈಯಲ್ಲಿದೆ. ಅದನ್ನು ಎರಡೂ ಪಕ್ಷದವರು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಎಲ್ಲಿ ದುಂದು ವೆಚ್ಚ ಆಗ್ದಂಗೆ, ಯಾರೋ ಪೋಲ್ ಆಗ್ದಂಗೆ, ಒಂದೇ ಕಡೆ ಶೇಖರಣೆ ಆಗ್ದಂಗೆ, ಎಲ್ರಿಗೂ ಸಾಮಾನ್ಯವಾಗಿ ಎಲ್ರಿಗೂ ಸಿಗೋ ಥರ ಯಾರ್ಯಾರಿಗೆ ಅವಶ್ಯಕತೆ ಇದೆ ಪ್ರಿಯಾರಿಟಿ ಬೇಸಿಸಲ್ಲಿ ಕೊಡಬೇಕು. ಮೊದಲನೇದಾಗಿ ಡೊಮೆಸ್ಟಿಕ್ ವೈಸ್ ಬಂದಾಗ ಮಾಡ್ತಿದ್ದಾರಾ ಇಲ್ವಾ? ಮಾಡ್ತಾ ಇಲ್ಲ, ದಯವಿಟ್ಟು ಖಂಡಿತ ಮಾಡ್ತಾ ಇಲ್ಲ. ಎರಡು
ಕೇಂದ್ರ ಸರ್ಕಾರದವರು ಮಾಡ್ತಾ ಇಲ್ಲ, ರಾಜ್ಯ ಸರ್ಕಾರದವರು. ಯಾಕೆಂದರೆ ಉದಾಹರಣೆಗೆ ಎಷ್ಟೊಂದು ಜನ ಡಿಸ್ಟ್ರಿಬ್ಯೂಟರ್ಸು ಉದ್ದೇಶಪೂರ್ವಕವಾಗಿ ಅದರ ಬೆಲೆನ 1,000 ರೂಪಾಯಿ ಇರೋದು 10,000 ರೂಪಾಯಿವರೆಗೂ ಅವರ ವೈಯಕ್ತಿಕವಾಗಿ ಅವ್ರಿಗೆ ಗೊತ್ತಾಗ್ಬಿಡ್ತು ಈ ಮಾಹಿತಿ ಸಿಕ್ಕಿದ ಲಾಭ ಮಾಡ್ಕೋತಾ ಇದ್ದಾರೆ ಕೂಡ. ಎಷ್ಟೊಂದು ಕೋಟಿ ಇವತ್ತು ಲಾಭ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಡಿಸ್ಟ್ರಿಬ್ಯೂಟರ್ಸ್, ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಅದರೊಳಗಡೆ. ಸೀರಿಯಸ್ಲಿ ಎಲ್ಲರೂ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಾರ್ವಾಡಿಗಳು, ಗುಜರಾತಿಗಳು ತುಂಬ ಅತಿ ಹೆಚ್ಚು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ದಕ್ಷಿಣ ಭಾರತದಲ್ಲಿ ಲೂಟಿ ಹೊಡಿತಾ ಇದ್ದಾರೆ ಮಾರ್ವಾಡಿಗಳು ಮತ್ತು ಗುಜರಾತಿಗಳು. ಆದರೆ ನಾನು ಹೇಳ್ತೀನಿ ಅಂದರೆ ಡೊಮೆಸ್ಟಿಕ್ ಕಮರ್ಷಿಯಲ್ ಹೆಂಗಾರು ಹಾಳಾಗೋಗ್ಲಿ ಅಂತ ನಾವು ಒಂದು ಮಾತಿಗೆ ಹೇಳ್ಬಿಡ್ಬೋದು. ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು. ಆ ರೀತಿ ಸರ್ಕಾರ ಖಂಡಿತ ಆಗ್ತದೆ. ಯಾಕೆ ಅಂದರೆ ನಂದು ಶಾಪ್ ಇದೆ, ನನ್ನ ಶಾಪ್ ಪಕ್ಕದಲ್ಲೇ ಒಬ್ಬರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ನನ್ನ ಶಾಪ್ ಎದುರುಗಡೆನೇ ಒಂದು ಹೋಟೆಲ್ ಇದೆ. ಹೋಟೆಲ್ಲು ಆಲ್ರೆಡಿ 2 ಡೇಸಿಂದ ಅವರು ಎಲ್ಲ ತಿಂಡಿ ತಿನಿಸುಗಳನ್ನ ಕಡಿಮೆ ಮಾಡಿದ್ದಾರೆ, ಏನು ಅಡುಗೆ ಮಾಡ್ತಾ ಇಲ್ಲ, ಬರೀ ಕಾಫಿ ಟೀ. ಇವತ್ತು ಬೆಳಗ್ಗೆಯಿಂದ ಕಾಫಿ ಟೀ ನಮ್ಮ ಶಾಪ್ ಎದುರುಗಡೆ ಒಂದು ಸನ್ನಿಧಿ ಹೋಟೆಲ್ ಅಂತ ಇದೆ, ಮಹಾಲಕ್ಷ್ಮಿ ಹೋಟೆಲ್. ನಿಮ್ಮ ಮನೆ ಪಕ್ಕದವರಿಗೆ ಸಿಲಿಂಡರ್ ಇದೆಯಾ? ನಮ್ಮ ಮನೆ ಪಕ್ಕದವ್ರಿಗೆ ಇದೆ, ಆದ್ರೆ ಅದು ಹಳೆ ಸ್ಟಾಕ್ ಇರೋದ್ರಿಂದ ಇದೆ. ಹಳೆ ಸ್ಟಾಕ್ ಇರೋದ್ರಿಂದ ಏನ್ ಗೊತ್ತಾ, ಗೃಹ ಬಳಕೆ ಮನೆಯ ನಿರ್ವಹಣೆಗೆ ಸಮಸ್ಯೆ ಆಗ್ತಾ ಇದೆ. ಮನೆ ನಿರ್ವಹಣೆಗೆ ಖಂಡಿತವಾಗ್ಲೂ ಒಂದು ವಾರದಿಂದ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಮುಂಚೆ ಸಮಸ್ಯೆ ಇರಲಿಲ್ಲ. ಇಲ್ಲ, ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಯಾರ್ಯಾರು ದಯವಿಟ್ಟು ಕೇಳಿಸ್ಕೊಳ್ಳಿ ಮೇಡಮ್. ನಾನು ಕಂಪ್ಲೀಟ್ ಮಾಡ್ತೀನಿ. ಯಾರ್ಯಾರ ಹತ್ರ ಸಿಂಗಲ್ ಸಿಲಿಂಡರ್ ಇದೆ ದಯವಿಟ್ಟು ಸಮಸ್ಯೆ ಆಗ್ತಾ ಇದೆ. ಇವ್ರು ಏನಂತಾರೆ, ಹೌದು ಖಂಡಿತವಾಗ್ಲೂ ಸಮಸ್ಯೆ ಆಗ್ತದೆ. ಇವರು ಎಷ್ಟೇ ಜಂಬ ಕೊಚ್ಕೋಬಹುದು, ಬಿಜೆಪಿ ಅವ್ರು ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನಮ್ಮ ರಂಗ ಎಲ್ಲ ನಿರ್ವಹಣೆ ಮಾಡ್ತಾರೆ. ನಿರ್ವಹಣೆ ಮಾಡೋರಲ್ಲಿ ಇವ್ರು ಎಡುತ್ತಾ ಇದ್ದಾರೆ. ಸಿಂಗಲ್ ಸಿಲಿಂಡರ್ ನೋಡಿ, ಇವಾಗ ಯಾರು ಸಾಮಾನ್ಯ ಬಡತನ ರೇಖೆಗಿಂತ ಕೆಳಗಡೆ ಇರೋ ಎಲ್ಲ ಆಲ್ಮೋಸ್ಟ್ ಒಂದೊಂದೇ ಸಿಲಿಂಡರ್ ಇರ್ತದೆ. ಅವ್ರಿಗೆ ಸಮಸ್ಯೆಗಳು ಖಂಡಿತ ಆಗ್ತಾ ಇದೆ. ಪ್ರತಿದಿನ ಬಂದ್ಬಿಟ್ಟು ಬುಕ್ ಆಗ್ತಾ ಇಲ್ಲ, ಅವ್ರು ಸಿಲಿಂಡರ್ ಕೊಡ್ತಾರೆ, ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ಇಡೀ ಶಾಪ್ ಹಾಕೋಗ್ತದೆ ಎರಡು ಸರ್ಕಾರಕ್ಕೆ. ಆದರೆ ಇವ್ರು ಏನು ಮಾಡಬೇಕಿತ್ತು ಅಂದರೆ, ಇರೋ ಸಂಪತ್ತು ಮೂಲಗಳು ಏನಂದ್ರೆ, ಇದು ನನಗೆ ಗೊತ್ತಿರಂಗೆ ಇದ್ದ ಬೇಗ ಮುಗಿಯುತ್ತೆ, ನಿರ್ವಹಣೆ ಮಾಡೋಷ್ಟು ಸ್ಟಾಕು ನಮ್ಮ ಹತ್ರ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿರ್ವಹಣೆ ಮಾಡೋರಲ್ಲಿ ಇವ್ರು ಎಡವ್ತಾ ಇದ್ದಾರೆ. ಆಯಾ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಪ್ರತಿಯೊಂದು ರಾಜ್ಯಗಳನ್ನ ಇವರು ಕಂಟ್ರೋಲ್ ತಗೊಂಡು ಸೆಂಟ್ರಲ್ ಅವರು, ನೀವು ಎಲ್ಲೆಲ್ಲಿ ಜಾಸ್ತಿ ಅವಶ್ಯಕತೆ ಇರುತ್ತೆ ಅಲ್ಲಿ ಮಾತ್ರ ಸಿಂಗಲ್ ಸಿಲಿಂಡರ್ ಕೊಡಿ, ಸಿಂಗಲ್ ಸಿಲಿಂಡರ್ಗೆ ಪ್ರಿಯಾರಿಟಿ ಕೊಡಿ, ಡಬಲ್ ಸಿಲಿಂಡರ್ಗೆ ಕೊಡಬೇಡಿ. ಅದು ಬಿಟ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಕೇಂದ್ರ ಸರ್ಕಾರದವರು ಇವ್ರ ಮೇಲೆ ಗೂಬೆ ಕೂರಿಸ್ತಾರೆ, ರಾಜ್ಯ ಸರ್ಕಾರದವರು ಇವ್ರ ಮೇಲೆ ಗೂಬೆ ಕೂರಿಸ್ತಾರೆ. ಈ ಸಮಯದಲ್ಲಿ ನಾವು ಯಾರ ಮೇಲೂ ಗೂಬೆ ಕೂರಿಸೋ ಅಂತ ಸಮಯ ಅಲ್ಲ ಇದು. ನಾವೆಲ್ಲರೂ ಒಟ್ಟಿಗೆ ಸೇರಿ ಜನಸಾಮಾನ್ಯರ ಸಮಸ್ಯೆಯನ್ನ ಬಗೆಹರಿಸಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು ಮಧ್ಯವರ್ತಿಗಳು ಲೂಟಿ ಮಾಡ್ತಿದ್ದಾರೆ ಅಂತ ಅದಕ್ಕೆ ರಾಜ್ಯ ಸರ್ಕಾರ ಈಗ ಬ್ರೇಕ್ ಹಾಕ್ಬೋದು. ಖಂಡಿತವಾಗ್ಲೂ ಹಾಕ್ಬೋದು. ಬಂದು ಇಂಟರ್ಫಿಯರ್ ಆಗಕ್ಕಾಗಲ್ಲ. ಇಲ್ಲಿ ಇರ್ತಾರೆ ಸರ್, ಎಸ್ಮಾ ಹೊರಡಿಸಿದ್ದಾರೆ. ಈಗ ನೀವು ಅವ್ರನ್ನೆಲ್ಲ ಕ್ಲಾಸ್ ತಗೊಂಡ್ರೆ ಇದು ಬ್ರೇಕ್ ಹಾಕೋದು ಅಲ್ಲ ಮೇಡಮ್, ಬ್ರೇಕ್ ಹಾಕೋದು ಅಲ್ಲ, ಅದು ಬ್ರೇಕ್ ಹಾಕ್ಲೇಬೇಕಾಗಿರೋಂಥ ಆದ್ಯ ಕರ್ತವ್ಯ ಇರೋದು. ಬ್ರೇಕ್ ಹಾಕ್ಬೋದು ಅಂತಲ್ಲ. ಆದ್ರೆ ಇನ್ನೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಕಂಪ್ಲೀಟ್ ಮಾಡ್ತೀನಿ. ಈಗ ವಿಶೇಷವಾಗಿ ಕೇಂದ್ರ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದ್ರಿಂದ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಯೇತರ ಸರ್ಕಾರಗಳಿದೆ ಅಲ್ಲಿ ಇವರು ಸಹಕಾರ ಕೊಡ್ತಾ ಇಲ್ಲ, ವಾಸ್ತವ ಕೊಡ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಅಲ್ಲಿರತಕ್ಕಂಥ ಸರ್ಕಾರಗಳ ಹೆಸರು ಕೆಡಿಸೋದಕ್ಕೋಸ್ಕರ ಅಲ್ಲಿ ಒಂದು ಸ್ವಲ್ಪ ಕುಟಿಲ ರಾಜನೀತಿಯನ್ನು ಬಿಟ್ಬಿಟ್ಟು ಈ ಸಮಯದಲ್ಲಿ ನೀವು ಬೇರೆ ಸಮಯದಲ್ಲಿ ಏನಾದ್ರು ರಾಜನೀತಿ ಮಾಡ್ಕೊಳ್ಳಿ, ದಯವಿಟ್ಟು ನನ್ನ ಬಗ್ಗೆ ಏನು ಆಕ್ಷೇಪ ಇಲ್ಲ. ಬಟ್ ಈ ಸಮಯದಲ್ಲಿ ದಯವಿಟ್ಟು ಗ್ಯಾಸ್ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ಎಲ್ಲ ಪಕ್ಷದವ್ರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ. ಹೇಳಿ ಸರ್ ನಿಮ್ಮ ಪಾಯಿಂಟ್. ಏನಿಲ್ಲ ನೋಡಿ, ನಾವೇನು ರಾಜಕಾರಣ ಮಾಡೋದಿಲ್ಲ ಈ ವಿಷಯದಲ್ಲಿ. ನನ್ನ ದೇಶ, ನನ್ನ ದೇಶವಾಸಿಗಳು ಬಹಳ ಮುಖ್ಯ. ಕಾಂಗ್ರೆಸ್ಸಿಗರಿಗಾಗಿರಲಿ, AAP ಅವ್ರಿಗಾಗಿರಲಿ, BJP ಅವ್ರಿಗಾಗಿರಲಿ, ಅಥವಾ ಇತರ ಯಾವುದೇ ಪಕ್ಷದ ಸದಸ್ಯರು ಅಥವಾ ನಾಯಕರುಗಳಿರಲಿ, ನನ್ನ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಡುವಂಥ ನಿಮ್ಮ ನೀತಿಗಳು ಸರಿ ಇಲ್ಲ ಅನ್ನೋದು ಒಂದು ಮಾತನ್ನು ಹೇಳ್ತಾ ಇದ್ದೇವೆ. ಒಂದು ನಿಮಿಷ ಇರಿಪ್ಪ, ನೀತಿಗಳನ್ನ ಒಂದು ನಿಮಿಷ ಸರ್, ನಮ್ಮ ನೀತಿಗಳನ್ನು ಸರಿಪಡಿಸ್ಕೊಂಡು ನಾವು ನಡೆಸಿದ್ರೆ ದೇಶ ಇವತ್ತು ಈ ಪರಿಸ್ಥಿತಿಗೆ ಆತಂಕಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಉಂಟಾಗ್ತಿರ್ಲಿಲ್ಲ. ಬೆಲೆ ಏರಿಕೆಯನ್ನು ಮಾಡಿದಿರಿ ಈ ಪರಿಸ್ಥಿತಿಯಲ್ಲಿ. ಸರಿನಾ ಇದು ಕೇಂದ್ರ ಸರ್ಕಾರ ತೆಗೆದುಕೊಂಡಿರೋ ನಿರ್ಣಯ? ಮನೆ ಬಳಕೆದು 65 ರೂಪಾಯಿ, ಕಮರ್ಷಿಯಲ್ದು 115 ರೂಪಾಯಿ ಮಾಡ್ಬಿಟ್ಟು ಹೋಗ್ಲಿ ಮಾಡಿದಿರಿ. ಬೆಲೆ ಏರಿಕೆ ಮಾಡಿದಿರಿ, ಹೋಗ್ಲಿ ಸಪ್ಲೈ ಆದ್ರೂ ಕೊಡ್ತಿದ್ದೀರಾ, ಹೋಗ್ಲಿ ಮಾಡಿ, ಸಂತೋಷ ಆಯ್ತು. ಬೇರೆ ದೇಶದಿಂದ ತರ್ತಿದ್ದೀರಿ, ಆಯ್ತು ಒಪ್ಕೊಳ್ಳೋಣ. ಅಮೇರಿಕ ಹೇಳ್ದಂಗೆ ಕೇಳ್ತಿದ್ದೀವಿ, ಒಪ್ಕೊಳ್ಳೋಣ. ಆರ್ಟಿಸ್ಟ್ ಅಂತ ಹೇಳಿದಿರಿ, ಒಪ್ಕೊಳ್ಳೋಣ. ಆದರೆ ಆ ರೇಟು ಜಾಸ್ತಿ ಮಾಡಿದ್ಮೇಲೂ ಕೂಡ ನೀವು ಈ ಆತಂಕದ ಪರಿಸ್ಥಿತಿ ದೇಶದ ಜನತೆಗೆ, ಇದು ನಿಮಗೆ ಸರಿ ಅನ್ಸುತ್ತಾ ಬಿಜೆಪಿಗೆ? ನೋಡಿ, ದೇಶದಲ್ಲಿ ಬಿಜೆಪಿ ಏತರ ಪಕ್ಷ ಎಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ ಅಲ್ಲಿ ಕೇಂದ್ರ ಸರ್ಕಾರ ಸಮಸ್ಯೆಯನ್ನ ತಂದೊಡ್ಡಿದೆ ಅನ್ನುವಂಥ ಅಲಿಗೇಷನ್ಗೆ, ಇಂಥ ಒಂದು ಗಂಭೀರ ಆರೋಪಕ್ಕೆ ನಿಮ್ಮ ಉತ್ತರ ಏನು ಆತ್ಮಾನಂದ ಅವರೇ? ಮೇಡಮ್, ಮೊನ್ನೆ ರಾಜ್ಯ ಸರ್ಕಾರದ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಏನು ಹೋಟೆಲ್ ಮಾಲೀಕರ ಸಂಘದವ್ರನ್ನೆಲ್ಲ ಒಂದು ಮೀಟಿಂಗ್ ಕರೆದ್ರು. ಇದು ಅಭಾವ ಆಗಿದೆ, ಗ್ಯಾಸ್ ಸಮಸ್ಯೆ ಆಗುತ್ತೆ ಅಂದ ತಕ್ಷಣವೇ ಹೋಟೆಲ್ನ ಎಲ್ಲ ಮಾಲೀಕರ ಸಂಘದವರು ಮುಖ್ಯಮಂತ್ರಿಗಳನ್ನು ಭೇಟಿಯಾದರು. ಓಕೆ.
ವಿರೋಧ ಪಕ್ಷದ ನಾಯಕರು ಅದನ್ನು ಸದನದಲ್ಲೇ ಪ್ರಸ್ತಾಪನೂ ಕೂಡ ಮಾಡಿದ್ರು. ಏನು ಹೇಳಬೇಕಾಗಿತ್ತು ಈ ರಾಜ್ಯದ ಮುಖ್ಯಮಂತ್ರಿ? ಸಮಸ್ಯೆಯನ್ನು ಖಂಡಿತವಾಗ್ಲೂ ನಿಮಗೆ ನಾವು ಅವಕಾಶ ಮಾಡಿಕೊಡ್ತೀವಿ, ಕಾಲಮಿತಿಯಲ್ಲಿ ಇದನ್ನು ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಡೆಸಬೇಕು, ಜನಕ್ಕೂ ಕೂಡ ಸಮಸ್ಯೆ ಇದೆ ಅನ್ನುವಂಥದ್ದು ಹೇಳಬೇಕು. ಇದಕ್ಕೆ ಹೋರಾಟ ಮಾಡಿ ಎನ್ನುವಂಥ ಬೆಂಬಲವನ್ನು ಮುಖ್ಯಮಂತ್ರಿಗಳು ಕೊಟ್ಟರು. ದೊಡ್ಡ ಚಟಾಪಟಿನೇ ಹೌದು, ಸದನದಲ್ಲಿ ಆಗಿದೆ. ಇದನ್ನ ಬೆಂಕಿ ಹಚ್ಚೋ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಅದನ್ನ ಬಿಡಿಸಿ ಇನ್ನ ವೈಭವೀಕರಿಸಿ ಹೇಳ್ಬೇಕಾಗಿಲ್ಲ. ಅದಕ್ಕೆ ಜನ ಪ್ಯಾನಿಕ್ ಆಗಿದ್ದಾರಾ? ಖಂಡಿತವಾಗ್ಲೂ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ, ಒಂದು ಹೋಟೆಲ್ ಮಾಲೀಕರಿಗೆ ಹೇಳ್ತಾರೆ, ಹೌದು ನೀವು ಇದಕ್ಕೆ ಸ್ಟ್ರೈಕ್ ಮಾಡಿ ಅಂತಂದ್ರೆ ಇನ್ನೇನ್ ಮಾಡ್ತಾರೆ? ಸಿಗೋದಿಲ್ವೇನೋ ನಾಳೆಯಿಂದ ನನಗೆ. ಇವತ್ತು ಸಿಲಿಂಡರ್ ಇದ್ರೂ ಕೂಡ ನಿಮ್ಮನೇಲೇ ಸಿಲಿಂಡರ್ ಇರ್ತಾರೆ ಅನ್ಕೊಳ್ಳಿ, ನೀವು ಪಾಪ ಬೆಳಗ್ಗೆ ಆಫೀಸ್ ಬರಬೇಕು, ನಿಮಗೆ ಅವಶ್ಯಕತೆ ಏನೋ ಹೋಟೆಲನ್ನು ಆಶ್ರಯಿಸಿರ್ತೀರಿ, ಒಂದು ಇಡ್ಲಿ ತಿನ್ಕೊಂಡು ಬರ್ತೀರಿ. ಆದರೆ ಎಷ್ಟೋ ಕುಟುಂಬಗಳು ಮನೆ ಡಬ್ಬಿ ಕಟ್ಟಬೇಕಾಗುತ್ತೆ, ಅವ್ರ ಯಜಮಾನ್ರಿಗೆ ಡಬ್ಬಿ ಮಕ್ಳಿಗೆ ಡಬ್ಬಿ ಕಟ್ಟಬೇಕು, ಎಕ್ಸಾಮ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಹಳ ಜವಾಬ್ದಾರಿಯಿಂದ ಹೇಳಿಕೆಯನ್ನು ಕೊಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಇಲ್ದಿದ್ರೆ ಇದೆ ಅಂತ ಹೆಂಗೆ ಹೇಳ್ತಾರೆ ಅವರು? ಖಂಡಿತವಾಗ್ಲೂ ನಾವೆಲ್ಲೂ ಕೂಡ ಕೇಂದ್ರ ಸರ್ಕಾರದ ಮಿನಿಸ್ಟರ್ ಹೇಳಿದ್ದಾರೆ, ಸರ್ಕಾರದ ಕಾರ್ಯದರ್ಶಿಗಳೇ ಹೇಳಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಆ ಮಾಹಿತಿ ಇರಬೇಕಲ್ಲ ರಾಜ್ಯದ್ದು. ಹೌದು, ಮುಖ್ಯಮಂತ್ರಿಗಳು ಈ ರೀತಿ ಹೇಳಿದ್ರೆ ಜನಕ್ಕೆ ಯಾವ ರೀತಿ ಸಂದೇಶ ಹೋಗುತ್ತೆ? ಪ್ಯಾನಿಕ್ ಆಗದೆ ಇರ್ತಾರ? ಅವ್ರ ಕಾರ್ಯದರ್ಶಿ ಹೇಳ್ತಾರೆ ಯಾವುದೇ ಅಭಾವ ಆಗೋದಿಲ್ಲ ಅಂತ, ಮುಖ್ಯಮಂತ್ರಿಗಳು ನೀವು ಹೌದು ಅಭಾವ ಆಗುತ್ತೆ ನೀವು ಸ್ಟ್ರೈಕ್ ಮಾಡಿ ಅಂತ. ಇದು ದ್ವಂದ್ವ ನೀತಿ ಅಲ್ಲ, ಇದು ರಾಜಕೀಯ ಮಾಡ್ತಾ ಇರೋದಲ್ವಾ? ಹಾಗಾಗಿ ಇವತ್ತು ಏನು ಕಾಂಗ್ರೆಸ್ ವಕ್ತಾರರು ಆಗಲೇ ಹೇಳಿದ್ರು, ಏನು ಬೆಂಜಮಿನ್ನ ಮೀಟ್ ಮಾಡೋದ್ರಿಂದ ನಮ್ಗೆ ಯುದ್ಧ ಇವತ್ತು ಡೀಸೆಲ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ದೊಂದೇ ರಾಷ್ಟ್ರಕ್ಕಾಗಿಲ್ಲ ಮೇಡಮ್ ಇದು ಸಮಸ್ಯೆ. ನಾವು ಆಲ್ರೆಡಿ ಎಲ್ಲರ ಹತ್ರ ಒಪ್ಪಂದ ಚೆನ್ನಾಗಿತ್ತು, ನಮ್ಗೆ ಬ್ಯಾರಲ್ ಬರ್ತಾ ಇತ್ತು, ಕಚ್ಚಾ ತೈಲಗಳು ಬರ್ತಾ ಇತ್ತು. ಇವತ್ತು ಎಲ್ಲ ರಾಷ್ಟ್ರಗಳು ಅವ್ರ ಜೊತೆ ಯಾರ್ಯಾರು ತೈಲ ತಗೊಂಡಿದ್ರು ಅವರೆಲ್ಲರಿಗೂ ಕೂಡ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಏನು ಬರ್ತಾ ಇದ್ದಂಥ ಆಯಿಲ್ ಎಲ್ಲಿಂದ ಬರಬೇಕಾಗಿತ್ತು? ನಿಮಗೆ ಹೋರ್ಮನ್ ಜಲಸಂಧಿಯಿಂದ ಬರಬೇಕಾಗಿತ್ತು. ಆ ಜಲಸಂಧಿಯನ್ನ ಇವತ್ತು ಅಲ್ಲಿ ಬಂದ್ ಮಾಡಿದ್ದಾರೆ. ಆ ಬಂದ್ ಮಾಡಿದ್ರು ಕೂಡ ನಾವು ಇವತ್ತು ನಮಗೆ ನಾವೇನು ಸುಳ್ಳು ಹೇಳ್ತಾ ಇಲ್ಲ, ದಾಖಲೆ ಕೊಟ್ಟಿದ್ದೀವಿ. ಕಾಂಗ್ರೆಸ್ನವ್ರು ರಾಜಕೀಯ ಮಾಡ್ತಿದ್ದಾರೆ ಈ ವಿಷಯದಲ್ಲಿ ಅನ್ನೋದಾದ್ರೆ ಯಾವ ಕಾರಣಕ್ಕೆ? ನೋಡಿ, ಒಂದು ಸರ್ಕಾರ ಇದು ನಾನು ಆಗ್ಲೇ ಹೇಳ್ದಂಗೆ ಇಡೀ ಇಂಥ ಸಮಸ್ಯೆಗಳು ಬಂದಾಗ ದೇಶವನ್ನ ಒಗ್ಗೂಡಿಸಿ ಮಾತಾಡುವಂಥದ್ದು, ದೇಶದ ಸಮಸ್ಯೆಯನ್ನು ಆಲಿಸಬೇಕಾದದ್ದು, ದೇಶದ ಜೊತೆ ಕೈ ಜೋಡಿಸ್ಬೇಕು. ಭಾಳ ಚೆನ್ನಾಗಿ ಹೇಳಿದ್ರು, ಒಕ್ಕೂಟ ವ್ಯವಸ್ಥೆ ಅರ್ಥ ಮಾಡ್ಕೊಂಡಿರುವಂಥವ್ರು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ರಾಜ್ಯದ ಮುಖ್ಯಮಂತ್ರಿ ನಿನ್ನೆ ಮಾಡಿದಂಥ ತಪ್ಪು ಹೇಳಿಕೆ ಇದಕ್ಕೆ ಉದಾಹರಣೆ. ಮತ್ತೆ ಆಪ್ ವಕ್ತಾರರು ಹೇಳಿದ್ರು, BJP ಸರ್ಕಾರ ಇರುವಂಥ ಕಡೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇವತ್ತು ನಾನೇ ಹೇಳ್ತಾ ಇದ್ದೀನಿ, ದೆಹಲಿಯಲ್ಲೂ ಕೂಡ ನಿಮ್ಮ ಮಾಧ್ಯಮಗಳು ಬಿತ್ತರಿಸಿವೆ, ದೆಹಲಿಯಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಅಭಾವ ಆಗಿದೆ ಅನ್ನುವಂಥದ್ದು, ಅಲ್ಲ ಅಭಾವ ಆಗಿದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ಹೀಗೆ ಪ್ಯಾನಿಕ್ ಆಗ್ತಾ ಇದೆ. ನಮ್ಮ BJP ಸರ್ಕಾರ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಜನ ಏನು ಸುಮ್ಮನೆ ಕೂತಿಲ್ಲ. ಈ ರೀತಿಯ ಎಲ್ಲಿ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರಗಳು ಇರೋ ಕಡೆ ಇವತ್ತು ಮೂರು ರಾಜ್ಯಗಳಿದೆ. ಇವ್ರಿಗೆ ಇವತ್ತು ಮಾಧ್ಯಮ ಬಹಳ ಚೆನ್ನಾಗಿ ಎಲ್ಲ ಕಡೆ ಹರಡುತ್ತೆ. ಹಾಗಾಗಿ ನೋಡಿ ಇವರು ಹೇಳಿದ ಒಬ್ಬ ಮುಖ್ಯಮಂತ್ರಿ ಹೇಳಿದಂಥ ಮಾತಿನಿಂದ ಇಡೀ ದೇಶ ಅದು ಈ ತರದ ಕಾಂಗ್ರೆಸ್ನ ಹೇಳಿಕೆಗಳು, ರಾಹುಲ್ ಗಾಂಧಿ ಅವರ ಹೇಳಿಕೆಗಳು, ನಿಮ್ಮ ಅಡುಗೆ ಮನೆಗೆ ಸಮಸ್ಯೆ ಪ್ರಧಾನಮಂತ್ರಿ ಕಾಂಗ್ರೆಸ್ ಅಡುಗೆ ಮನೆಯಲ್ಲಿ ಸಮಸ್ಯೆ ಬಂದ್ಬಿಡ್ಬೋದು. ವಿದೇಶಕ್ಕೆ ಹೋಗ್ತಾರೆ, ಯಾವ್ದೋ ದೇಶಕ್ಕೆ, ಭಾರತವನ್ನ ಹೀಯಾಳಿಸಿ ಮಾತಾಡ್ತಾರೆ. ಇವ್ರಿಗೆ ರಾಜತಾಂತ್ರಿಕ ನೀತಿ ಗೊತ್ತಾ? ಈ ದೇಶದ ಮೇಲೆ ಅಭಿಮಾನ ಇದೆಯಾ ನಾಯಕರಿಗೆ? ಹೀಗಾಗಿ ಇವತ್ತು 84 ಎದೆಯುಳ್ಳವರು ಖಂಡಿತವಾಗ್ಲೂ ಇವತ್ತು ದೇಶ ಏನಾದ್ರೂ ಸುಭದ್ರವಾಗಿ ಇಷ್ಟೊಂದು ಯುದ್ಧಗಳಾಗ್ತಾ ಇದ್ರು ನಿರಂತರವಾಗಿ, ಇರಾನ್ ಇದಾಗ್ಬಿಟ್ಟು ಬೇರೆ ದೇಶಗಳಲ್ಲಿ 4 ವರ್ಷದಿಂದ ಯುದ್ಧ ನಡೀತಾ ಇದೆ. ಭಾರತಕ್ಕೆ ಯಾವುದೇ ಸಮಸ್ಯೆ ಇಲ್ಲದೇನೆ ಜನ ತುಂಬಾ ಚೆನ್ನಾಗಿ ಬದುಕನ್ನು ನಡೆಸ್ತಾ ಇದ್ದಾರೆ ಅಂತ ಯಾರಿಂದ ಅಂದ್ರೆ ಖಂಡಿತ ನೋಡಿ ಮೇಡಮ್, ಆಪರೇಷನ್ ಸಿಂಧೂರ ಆಯ್ತಲ್ಲ, ಏನ್ ಪೇಲಂಗಲ ಮೇಲೆ ಸತ್ತಂತವ್ರಿಗೆ ಅದಕ್ಕೇನ್ ಮಾಡ್ಬೇಕು ಅದನ್ನ ಇವತ್ತಿಗೂ ಸಿಂಧೂರವನ್ನ ಜೀವಂತವಾಗಿ ಇಟ್ಟಿದೀವಿ. ಮತ್ತೆ ಇವತ್ತು ಇರಾನ್ ಮೇಲೆ ಯುದ್ಧ ಆಗ್ತಾ ಇದೆ. ಯಾವ ಕಾರಣಕ್ಕೆ ಆಗ್ತಾ ಇದೆ? ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನೆನೆಸ್ಕೋಬೇಕು ನಾವು. ಅವತ್ತೇನಾದ್ರೂ ನಾವು ಪರಮಾಣು ಶಕ್ತಿಯನ್ನು ಹೊಂದಿಲ್ಲ ಅಂದಿದ್ರೆ ಇರಾನ್ಗಾಗಿರುವಂತ ಒಂದು ಘಟನೆ ನಮ್ಮ ದೇಶಕ್ಕೂ ಆಗ್ತಿತ್ತು. ಈ ಸಮಸ್ಯೆಯನ್ನ ಬೇರೆ ರಾಷ್ಟ್ರಗಳು ನಮ್ಮನ್ನ ಬಹಳ ಒಂದು ಬಲಿಷ್ಠವಾಗಿಲ್ಲ, ಭಾರತ ಬಲಿಷ್ಠ ಆಗಿರೋದಕ್ಕೆ ಪರಮಾಣುವನ್ನ ಅವತ್ತಿನ ಅಬ್ದುಲ್ ಕಲಾಂ ಅವರು ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ ಕೆಲಸದಿಂದ ನಾವು ಇವತ್ತು ಶಕ್ತ ರಾಷ್ಟ್ರವಾಗಿದ್ದೀವಿ. ಬೇರೆ ರಾಷ್ಟ್ರಗಳು ನಾವು ನಮ್ ಕಂಡ್ರೆ ಯಾಕೆ ಹೆದರ್ತಾ ಇದೆ ಅಂದ್ರೆ ಅವತ್ತಿನ ಪರಮಾಣು ಸ್ಫೋಟವನ್ನ ಮಾಡಿ ಅಲ್ಲಲ್ಲ. ನಿಮಗೆ ಇವತ್ತು ಇರಾನ್ಗೆ ಯಾಕೆ ಈ ಪರಿಸ್ಥಿತಿ ಬಂದೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ದೇಶ ಇವತ್ತು ಸುಭದ್ರವಾಗಿದೆ ಅನ್ನೋದು ಪ್ರಪಂಚ ಒಪ್ಕೊಂಡಿದೆ. ಬೇರೆ ದೇಶಗಳು ಮೋದಿ ಅವರು ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಆದ್ರೆ
ಕಾಂಗ್ರೆಸ್ನ ಇವ್ರಿಗೆ ನಂಬಿಕೆ ಇಲ್ಲ ಅಂತ. ಕೇಂದ್ರ ಸರ್ಕಾರ ಏನಾದರೂ ನೀತಿ ನಿಯಮಗಳನ್ನು ತಂದಾಗ ಇಂಥ ಒಂದು ಸಂದಿಗ್ಧತೆಯಲ್ಲಿ, ಅಂದರೆ ಇದು ಭಾರತದ ಸಮಸ್ಯೆ ಅಲ್ಲ, ಆ ಯುದ್ಧದ ಪರಿಣಾಮವನ್ನು ನಾವು ಎದುರಿಸ್ತಾ ಇರೋದ್ರಿಂದಾಗಿ ಕೇಂದ್ರ ಸರ್ಕಾರದ ನಿಲುವು ನಿರ್ಧಾರಗಳ ಜೊತೆ ಅದು ಕಾಂಗ್ರೆಸ್ಸೇ ಆಗಲಿ ಯಾರೇ ಆಗಲಿ ನಾಗರಿಕನೇ ಆಗಲಿ ನಿಂತ್ಕೋಬೇಕು. ನೀವು ಟೀಕೆ ಮಾಡ್ತಾ ಕೂತ್ಕೋಬೇಕು ಅಂತ. ಆಯ್ತು, ಈಗ ನಾವು ಇವ್ರ ಪರವಾಗೇ ಇದ್ದೀವಿ, ವಿಶ್ವಗುರು ಪರವಾಗೇ ಇದ್ದೇವೆ ಮೇಡಮ್. 56 ಇಂಚ್ ಇದೆ ಪರವಾಗೇ ಇದ್ದೇವೆ. ಇರಿ ಮೇಡಮ್, ನಾನು ಅವ್ರು ಮಾತಾಡೋ ಒಂದು ಶಬ್ದನೂ ಮಾತಾಡಿಲ್ಲ. ನೀವು ಹೇಳಿದ ಕೂತ್ರೆ ಕೊಟ್ಬಿಡ್ತೇನೆ. ನಾನಲ್ಲ, ನಾನು ದೇಶದ ಪ್ರಧಾನಿ ರಾಹುಲ್ ಗಾಂಧಿ ಮುಂದಿನ ಪ್ರಧಾನಮಂತ್ರಿ ಅಂತ ಹೇಳ್ಕೊಳ್ಳುವಂತವ್ರು ಬೇರೆ ದೇಶಗಳಿಗೆ ನಮ್ಮ ದೇಶವನ್ನ ಎರಡೂ ಪಕ್ಷಗಳು ಹಿಂಗೆ ಅವ್ರು ಮಾತಾಡ್ಬೇಕು. ನಾನು ಹೊಗಳ್ತಾ ಇದ್ದೇನೆ ಇವರನ್ನ, ಚೌಕಿದಾರ್ ಗಾಯಬ್ ಉತ್ತರ ಕೊಡಬೇಕಾಗಿರೋರು ಸಂಸತ್ಗೆ ಬರ್ತಾ ಇಲ್ಲ, ಇವತ್ತು ಕೂಡ ಬಂದಿಲ್ಲ. ಎಲ್ಲ ಚುನಾವಣಾ ಪ್ರಚಾರ ಎಲ್ಲಿ ರಾಜ್ಯಗಳಲ್ಲಿ ಚುನಾವಣೆ ಪ್ರಚಾರ ಆಗಬೇಕೋ ಆ ರಾಜ್ಯಗಳು ಭೇಟಿ ಕೊಡೋದ್ರಲ್ಲಿ, ರಶ್ಮಿಕಾ ಮಂದಣ್ಣ ಅವ್ರನ್ನ ವಿಶ್ ಮಾಡೋದ್ರಲ್ಲಿ, ಮತ್ತು ಒಂದು ದೇಶದ ವಿರುದ್ಧ ಆಟದಲ್ಲಿ ಗೆದ್ದವ್ರನ್ನ ಸಂತೋಷ ಗೆದ್ದಿದ್ದೇವೆ, ನಮಗೆ ಖುಷಿ ಇದೆ, ಭಾರತ ದೇಶದ ಟೀಮ್ ಗೆದ್ದಿದೆ ಅಂತ ವಿಶ್ ಮಾಡೋಕ್ಕೆ ಸಮಯ ಇದೆ ಮೇಡಮ್. ದೇಶದಲ್ಲಿ ಇಂಥದ್ದೊಂದು ದೊಡ್ಡ ಕ್ರೈಸಿಸ್ ಶುರುವಾಗಿದೆ. ಇರಪ್ಪ ಏನು ಮೇಡಮ್, ನಾನು ಯಾಕೆ ಇವ್ರಿಗೆ ತಾಳ್ಮೆ ಇಲ್ಲ? ನಾವ್ ಇವ್ರು ಮಾತಾಡಬಾರ್ದು ಅಂತ ನಾನು ಹೇಳಿ ಸುಮ್ಮನೆ ಕೂತಿದ್ರೆ ಏನ್ ಮೇಡಮ್ ನನ್ನ ಸಮಯ ಹಾಳು ಮಾಡ್ತಾ ಇದಾರೆ. ನನ್ನ ಸಮಯ ಯಾಕಪ್ಪ ಹಾಳು ಮಾಡ್ತಾರೆ? ನೀನ್ ಮಾತಾಡೋ ನಾನು ಮಾತಾಡಿಲ್ಲ, ಕೂತ್ಕೊಳ್ರಿ, ಬರ್ಕೊಳ್ರಿ. ನೀವ್ ಹೇಳಿದ್ದನ್ನೆಲ್ಲ ನಾನು ಬರ್ಕೊಂಡಿದ್ದೀನಿ ಇಲ್ಲೇ. ಇರಿ, ಸುಮ್ಮನಿರಿ. ಮತ್ತೆ ಮೇಡಮ್, ದೇಶದ ಸಾರ್ವಭೌಮತ್ವವನ್ನ ಯಾರ್ಗಪ್ಪ ಅಡ ಇಟ್ಟಿದ್ದೀರಿ ಮೇಡಮ್? ಒಂದು ನಿಮಿಷ ಅಡ ಇಟ್ಟಿದ್ದೀರಿ. ಅವನು ಹೇಳ್ತಾನೆ ಯುದ್ಧ ನಿಲ್ಸಿದ್ ನಾನೇ ರೀ, ಹೇಳಿದಕ್ಕೆ ನಿಂತಿದ್ದು ಅಂತ. ಬಿಡ್ರಿ ಮೇಡಮ್, ಯಾಕೆ ಇದಾಗ್ತಾರೆ? ಅಬ್ಕೆ ಬಾರ್ ಟ್ರಂಪ್ ಕಿ ಸರ್ಕಾರ, ನಾಮ್ ನರೇಂದರ್ ಕಾಮ್ ಸರೆಂಡರ್. ಆಯ್ತಾ? ನಾಮ್ ನರೇಂದರ್ ಕಾಮ್ ಸರೆಂಡರ್. ಒಪ್ಕೊಳ್ಳಿ. ದೇಶದ ಸಾರ್ವಭೌಮತ್ವನ್ನ ಯಾವ ದೇಶಕ್ಕೆ ಅಡ ಇಟ್ಟಿದ್ದೀರಪ್ಪ? ನಿಮ್ಮ ಎಪ್ಸ್ಟೈನ್ ಫೈಲ್ಗೋಸ್ಕರ ಅಥವಾ ನಿಮ್ಮ ಫ್ರೆಂಡ್ ಅದಾನಿಗೋಸ್ಕರ? ಬಿಡಿ, ಅದನ್ನು ಬೇಡ, ಅದು ಇವ್ರಿಗೆ ಇಷ್ಟ ಇಲ್ಲ. ಮೇಡಮ್, ನನ್ನ ದೇಶ ವ್ಯಾಪಾರ ಯಾರ ಜೊತೆ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡುವ. ಹೌದು, ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್. ಮೂಲದಲ್ಲಿರೋ ವಿಷಯ ಬಿಟ್ಬಿಟ್ಟು ಮೇಲ್ ಮಾತ್ರ ಹಿಂಗ್ ಗಿರ್ಕಿ ಹೊಡೆಯೋದು ಸರಿ ಇಲ್ಲ. ಮೂಲ ವಿಷಯ ಇಂಪಾರ್ಟೆಂಟು, ಮೇಲ್ ಗಿರ್ಕಿ ಹೊಡೆಯೋದು ಬೇಕಿಲ್ಲ. ನಾನು ಕೊಡ್ತೇನೆ ನೋಡಿ. ನನ್ನ ದೇಶ ಯಾರ ಜೊತೆ ವ್ಯಾಪಾರ ಮಾಡಬೇಕು, ನನ್ನ ದೇಶಕ್ಕೆ ಬೇಕಾಗಿರೋ ವಸ್ತುಗಳನ್ನು ಯಾರ ಜೊತೆ ಕೊಂಡ್ಕೋಬೇಕು, ಎಷ್ಟು ಬೆಲೆಯಲ್ಲಿ ಕೊಂಡ್ಕೋಬೇಕು ಅಂತ ನಿಗದಿ ಮಾಡೋವಂಥ ಹಣೆ ಬರಕ್ಕೆ ತಂದಿಟ್ಟಂಥ ಈ 12 ವರ್ಷದ ಸರ್ಕಾರ ಅವನು ಹೇಳ್ತಾನೆ 30 ದಿನದೊಳಗಡೆ ಯಾರ್ಯಾರೋ ಕೆಲಸಕ್ಕೆ ಬರ್ದಿರೋ ಅವ್ರ ಸೆಕ್ರೆಟರಿಗಳು, ಅಲ್ಲಿ ಅವ್ರ ಸೆನೆಟರ್ಗಳು ಬಂದು ಮಾತನಾಡ್ತಾರೆ ಪ್ರೆಸ್ ಮೀಟಲ್ಲಿ. ಆಕ್ಟರ್ ಬಹಳ ಚೆನ್ನಾಗಿ ಜೋಕರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಾವು ಹೇಳ್ದಂಗೆ ಕೇಳ್ತಾರೆ. ರಷ್ಯಾ ಜೊತೆ ತಗೋಬೇಡಿ ಅಂತಂದ್ರು ನಿಲ್ಸಿದ್ರು. ವೆನಿಜುವೆಲಾ ತಗೋಬೇಕು ಅಂತಂದರೆ ತಗೋತಿದ್ದಾರೆ. ಎಷ್ಟೋ 1 to ಡಬಲ್ ಕೊಟ್ಟು ತಗೋತಿದ್ದಾರೆ. ನನ್ನ ರಾಷ್ಟ್ರದಿಂದ ತಗೋಬೇಕು ಅಂತಂದರೆ ತಗೋತಾರೆ. 35 ದಿನ ಟೈಮ್ ಅದಕ್ಕೆ, ಆಮೇಲೆ ಇಲ್ಲ ಅವಕಾಶ. ಯಾರಿಗೆ ಪಾಠ ಇಟ್ಟಿದ್ದೀರಾ ನಮ್ಮ ದೇಶ ಸಾರ್ವಭೌಮತ್ವವನ್ನ? ಯಾರಿಗೋಸ್ಕರ? ನೀನು ಮಾಡಿರೋ ಕಳ ಕೆಲಸಕ್ಕೆ ಹೋಗ್ಬಿಟ್ಟು ಇಸ್ರೇಲಲ್ಲಿ ಡ್ಯಾನ್ಸ್ ಮಾಡಿದ್ಯಲ್ಲ. ಅವ್ರು ಹೇಳ್ತಾರೆ ನಾನು ಬಾಯಿ ತೆಗೆದ್ರೆ ಮೋದಿಯವರ ರಾಜಕೀಯ ಜೀವನ ಅಂತ್ಯ ಅಂತ ಟ್ರಂಪ್ ಹೇಳ್ತಾನೆ. ಎಲ್ರಿ ಒಂದು ಶಬ್ದನ ಮಾತಾಡಿದ? ಅವತ್ತಿಂದ ಒಂದು 60 ಸಾರಿ ಹೇಳಿದಾನೆ ಆ ಯುದ್ಧ ನಿಲ್ಸಿದ್ ನಾನೇ ಅಂತ. ಏನಪ್ಪ ನಿಮ್ ಸ್ಥಿತಿ? ದೇಶನ ಯಾಕಪ್ಪ ಅಡ ಇರ್ತೀರಿ? ಇದಕ್ಕೆ ನಿಮ್ ಸ್ವಂತ ವಿಷಯಕ್ಕೋಸ್ಕರ, ಮೋದಿ ತನ್ನ ಸ್ವಂತ ವಿಷಯಕ್ಕೋಸ್ಕರ ದೇಶ ಅಡ ಇಟ್ಬಿಟ್ಟಲ್ಲಪ್ಪ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿಯವರ ರಾಜಕೀಯ ನಿರ್ಧಾರ, ಅವ್ರ ಭವಿಷ್ಯ ನಿರ್ಧಾರ ಆಗೋದು ನನ್ನ ಕೈಯಿಂದ ಅಂತ ಹೇಳಿದ್ರೆ ನೀವು ಒಪ್ತೀರಾ? ಖಂಡಿತ ಒಪ್ತೇನೆ. ಯಾಕೆ ಅಂತಂದ್ರೆ ಇವತ್ತು ಇವರ ನಡವಳಿಕೆಗಳು, ಬದ್ಧತೆ, ಇವತ್ತು ಅವರ ನಡವಳಿಕೆಗಳು ನೋಡ್ತಾ ಇದ್ರೆ ಸಂಸತ್ ಬರಲ್ಲ. ಅವ್ರು ಹೇಳಿದ ಒಂದು ಪ್ರಶ್ನೆ, ಅವ್ರು ಹೇಳಿದ ಪ್ರಶ್ನೆಗಳು ಉತ್ತರ ಮಾಡಲ್ಲ. ನನ್ನ ದೇಶನೇ, ನಾನ್ ಸಾರ್ವಭೌಮತ್ವ, ನಾನು ಈ ದೇಶದ ಪ್ರಧಾನಿ ಹೇಳಕ್ಕೆ ತಾಕತ್ತಿಲ್ಲ, ತಾಕತ್ತು 56 ಇಂಚ್ ದೇಶನ ಇಟ್ಬಿಟ್ಟು ಮೋದಿ
ನಾಚಿಕೆಗೇಡು ಯೋಗ್ಯತೆ ಇಲ್ಲದೆ ಇರೋಂಥ ಒಬ್ಬ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಈ ದೇಶದಲ್ಲಿ ಆಡಳಿತ ಯಪ್ಪ ನಾಚಿಕೆಗೇಡಿನ ಸ್ಥಿತಿ. ತಾಂತ್ರಿಕ ನಿರ್ಧಾರಗಳು ಸರಿಯಾಗಿಲ್ವಾ ಕೇಂದ್ರ ಸರ್ಕಾರ ತಗೊಳ್ತಾ ಇರೋದು? ಜನಸಾಮಾನ್ಯರ ಪರವಾಗಿಲ್ವಾ? ನಾನು ಆ ವಿಷಯದಲ್ಲಿ ರಾಜಕೀಯ ನಿರ್ಧಾರಗಳು ನಾವು ಸರಿಯಾಗಿಲ್ಲ, ಸಂಪೂರ್ಣವಾಗಿ ಸರಿಯಾಗಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಆ ಸಮಯ ಸಂದರ್ಭ ಹೆಂಗಿರುತ್ತೆ ಅಂತ ನಾವು ಇಲ್ಲಿ ಕುತ್ಕೊಂಡು ನಿರ್ಧಾರ ಮಾಡೋಕ್ಕಾಗಲ್ಲ. ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರು ತೊಗೊಂಡಿರ್ತಾರೆ ಕೆಲವು ನಿರ್ಧಾರಗಳನ್ನ. ಕೆಲವುದು ಒಳ್ಳೇದಿರುತ್ತೆ, ಕೆಲವು ಕೆಟ್ಟದಾಗಿರುತ್ತೆ. ಅವ್ರು ಒಳ್ಳೇದು ಯೋಚನೆ ಮಾಡಿರ್ತಾರೆ, ಅದು ಪರಿಸ್ಥಿತಿ ಏನಾದ್ರು ವಿಪರೀತವಾಗಿ ಕೆಲವು ಕೆಟ್ಟದಾಗಿರ್ಬೋದು. ನಾವೆಲ್ಲದನ್ನೂ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ತಗೊಳ್ಳೋ ನಿರ್ಧಾರಗಳೇನಾಗುತ್ತೆ, ಈಗ ಯಾವ್ದಾದ್ರು ಒಂದು ವಿಷಯ ನಮ್ಮ ದೇಶದ ಮೇಲೆ ಏನಾದ್ರು ಯಾರು ಅಲಿಗೇಷನ್ಸ್ ಮಾಡಿದ್ರೆ ನಾವು ಕೆಲವೊಂದು ಸರಿ ಉತ್ತರ ಕೊಡಬೇಕಾಗುತ್ತೆ. ಎಲ್ಲ ಟೈಮು ಕೊಡೋಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ದೇಶದ ಸೈಲೆಂಟ್ ಆಗಿರಬಾರ್ದು ಅಂತ, ದೇಶದ ಸಾರ್ವಭೌಮತೆಗೆ ಏನಾದ್ರು ಧಕ್ಕೆ ಆದಾಗ ಆನ್ಸರ್ ಕೊಡಬೇಕಾಗುತ್ತೆ. ಆದ್ರೆ ನಾನು ಅದನ್ನೇ ದೇಶದ ಪ್ರಧಾನಿ ನೀವೇ ಒಪ್ಕೊಳ್ಳಲ್ವಲ್ಲ ಸರ್? ಇನ್ ಡೊನಾಲ್ಡ್ ಟ್ರಂಪ್ ಹೆಂಗ್ ಒಪ್ಕೊತಾನೆ? ಚೌಕಿದಾರ್ ಗಾಯಬ್, ಚೌಕಿದಾರ್ ಗಾಯಬ್, ನಾಮ್ ನರೇಂದರ್ ಕಾಮ್ ಸರೆಂಡರ್ ಅಮೆರಿಕಾಗೆ. ಇಲ್ಲ, ಇವ್ರೇನಂದ್ರೆ ಈಗ ಕಾಂಗ್ರೆಸ್ ಅವ್ರು ಏನಂದ್ರೆ ಇದು ಒಂದು ವಿಷಯ ಸಿಕ್ಕಿದೆ, ಅದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಸಿಕ್ಕಿರೋದ್ರೆ ಒಂದು ಸುವರ್ಣ ಅವಕಾಶ, ಅದನ್ನು ಸರಿಯಾಗಿ ಬಳಸ್ಕೊಳಕ್ಕೆ ಬಂದಿಲ್ಲ. ಅವ್ರ ಕೆಲಸ ಕಾರ್ಯಗಳ ಬಗ್ಗೆ ಟೀಕೆ ಮಾಡೋಣ. ಅವ್ರು ಮಾಡ್ತಿರ್ತಕ್ಕಂಥ ದೇಶದ ಅಭಿವೃದ್ಧಿಗೆ ಏನಾದ್ರು ಕುಂಠಿತ ಆಗಿರೋ ಟೀಕೆ ಮಾಡೋದು. ಎಲ್ಲ ವಿಷಯಕ್ಕೂ ನಾವು ಪ್ರಧಾನಮಂತ್ರಿನೇ ಇನಾಮನ ಖಂಡಿಸೋದು ತಪ್ಪು. ಅವ್ರು ರಾಜಕೀಯವಾಗಿ ಖಂಡಿಸ್ಲಿ, ಅವ್ರು ಮಾಡೋ ಕೆಲಸದ ಖಂಡಿಸ್ಲಿ. ಅವ್ರು ಯಾರೋ ಟ್ರಂಪ್ ಅವ್ರು ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಕೆಲವೊಂದೊಂದು ವಿಷಯದಲ್ಲಿ ಈಗ ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಉದಾಹರಣೆಗೆ ಅವ್ರು ಟ್ರಂಪ್ ಏನಾದ್ರು ಹೇಳಿದ್ರೆ ಇಗ್ನೋರ್ ಮಾಡ್ಕೋಬೇಕು. ನಮ್ಮ ದೇಶಕ್ಕೆ ಏನು ಲಾಭ ಆಗುತ್ತೆ ಈ ಸದ್ಯದ ಪರಿಸ್ಥಿತಿ? ಪಕ್ಷ ನಂದು ಅಂದ್ರೆ ಜನಸಾಮಾನ್ಯರಿಗೆ ಬರುವಂತ ಒಂದು ಸಹಜವಾದಂತಹ ಅಭಿಪ್ರಾಯ. ಈಗ ಕಾಂಗ್ರೆಸ್ನವರು ಹರ್ದೀಪ್ ಸಿಂಗ್ ಪುರಿ ಅವರು ಲೋಕಸಭೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ, ಇಷ್ಟು ಮೆಟ್ರಿಕ್ ಟನ್ ಕಚ್ಚಾ ತೈಲ ಬಂದಿದೆ ಅಂತ ಹೇಳಿ, ಇನ್ನೊಂದು 36 ಅವರ್ಸಲ್ಲಿ ಸಂಸ್ಕರಣಾಗಾರಗಳಿಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಪರಿಸ್ಥಿತಿ ಸರಿ ಹೋಗ್ಬೋದು ಅನ್ನೋ ಒಂದು ಸ್ಟೇಟ್ಮೆಂಟ್ ಬರಲ್ವಲ್ಲ ಕಾಂಗ್ರೆಸ್? ಅವರು ಆನರಬಲ್ ಪೇಪರ್ ಮೇಲೆ ತೋರಿಸ್ಲಿ ಬಂದಿದೆ ಹಂಗೆ ಹೇಳ್ಬಾರ್ದು. ಆಕ್ಚುಲಿ ನೋಡಿ, ಸಂಸತ್ತಲ್ಲಿ 7ನೇ ತಾರೀಕು ಫೆಬ್ರವರಿ 7ನೇ ತಾರೀಕು 9ನೇ ತಾರೀಕು 2 ದಿನದಿಂದ ಹೇಳಿರೋ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಹೇಳಿದ್ದನ್ನ ರಾಜ್ಯದ ಜನ ಯಾಕೆ ಒಪ್ಕೋಬೇಕು? ಶಾಲಿನಿ ರಜನೀಶ್ ಹೇಳಿದ್ದನ್ನ ಯಾಕೆ ಒಪ್ಕೋಬೇಕು? ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದನ್ನ ಯಾಕೆ ಒಪ್ಕೋಬೇಕು? ಹಂಗಾದ್ರೆ ಹಂಗೇನೆ ಅದನ್ನು ಸರಿ ಮೇಡಮ್, ಹಾಗಿದ್ದರೆ ಸಪ್ಲೈ ಆಗ್ತಿಲ್ಲ. ಹೋಟೆಲ್ ಯಾಕೆ ಬಂದಾಯ್ತು ಇಡೀ ದೇಶದಲ್ಲಿ? ಇಡೀ ದೇಶದಲ್ಲಿ ಹೋಟೆಲ್ಗಳು ಯಾಕೆ ಬಂದಾಯ್ತು? ಆಟೋ ಗ್ಯಾಸು ಬಂದಾಗಿದೆ. ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ ನೀವು. ಸುಮ್ಮನೆ ಕೂಗ್ತೀರಾ ಅಷ್ಟೇ. ಎಲ್ಲದರಲ್ಲೂ ಮೊಸರು ಕಲ್ಲುಡಬಾರ್ದು. ಈ ವಿಷಯದಲ್ಲಿ ನಾನು ಕೆಲವು ಬೇರೆ ಬೇರೆ ವಿಷಯಗಳಲ್ಲಿ ಬಿಜೆಪಿನ ಖಂಡಿಸಿರೋಷ್ಟು ಬೇರೆ ಯಾವ ವಿಷಯದಲ್ಲೂ ಖಂಡಿಸಿಲ್ಲ. ಆದ್ರೆ ಈ ವಿಷಯದಲ್ಲಿ ನಾವು ರಾಜಕೀಯ ಮಾಡಬಾರ್ದು. ನಾನು ಹೇಳೋ ಮಾತೇನೆ, ನಾನು ತುಂಬಾ ಟೀಕೆ ಮಾಡಿದ್ದೀನಿ ಬಿಜೆಪಿನ. ಎಷ್ಟು ಟೀಕೆ ಮಾಡಿದ್ದೀನಿ, ಕೆಲವೊಂದು ವಿಷಯಗಳಲ್ಲಿ ಈಗ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರು ನಾನು ತುಂಬಾ ಟೀಕೆ ಮಾಡಿದ್ದೀನಿ, ಬೇರೆ ಬೇರೆ ವಿಷಯ ಟೀಕೆ. ಆದ್ರೆ ಈ ವಿಷಯ ಟೀಕೆ ಮಾಡೋ ಅಂತ ವಿಷಯ ಅಲ್ಲ ಇದು. ನಾವೆಲ್ಲರೂ ಸೇರಿ ಸಮಸ್ಯೆ ಬಗೆಹರಿಸಬೇಕು. ಈಗ ಆನರಬಲ್ ಯೂನಿಯನ್ ಮಿನಿಸ್ಟರ್ ಹೇಳಿದ್ದಾರೆ, ಸುಮ್ಮನೆ ಹೇಳಕ್ಕಾಗಲ್ಲ. ನಾಳೆ ದಿನ ಅವ್ರ ಲೆಕ್ಕ ಕೊಡಬೇಕಾಗುತ್ತೆ. ಹೇಳಿಲ್ಲ ಅವರು, ಅದನ್ನೇ ಹೇಳ್ತಾ ಇರೋದು. ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳೋದ್ರಿಂದ ನಾವು ಅದನ್ನ ಅಲ್ಲಗಳೆಯಕ್ಕಾಗಲ್ಲ. ಅವ್ರು ಹೇಳಿದಾರೆ, ನಾನು ತರಿಸ್ತಾ ಇದ್ದೀನಪ್ಪ ದೇಶಕ್ಕೋಸ್ಕರ, ದೇಶದ ಜನತೆಗೋಸ್ಕರ ತರಿಸ್ತಾ ಇದ್ದೀನಿ, ನಾವು ಒಪ್ಕೋಬೇಕು ಮತ್ತು ಅವ್ರಿಗೆ ನಾವು ಬೆಂಬಲಿಸಬೇಕು. ಈ ವಿಷಯದಲ್ಲಿ ಈ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವು ಅವ್ರನ್ನ ಅತಿಯಾಗಿ ಟೀಕೆ ಮಾಡದೆ ದಯವಿಟ್ಟು ಬೇಗ ತಗೊಬನ್ನಿ ಅಂತ ನಾವು ಸಹಕಾರ ಕೊಡಬೇಕೇ ಹೊರತು ಈ ವಿಷಯದಲ್ಲಿ ಈಗ ಇಡೀ ವಿಶ್ವಕ್ಕೆ ಸಮಸ್ಯೆ ಆಗಿದೆ. ಆಲ್ಮೋಸ್ಟ್ ಅಲ್ಲಿ ಈ ವಾರದಿಂದ ಆಗ್ತಾ ಇರೋದ್ರಲ್ಲಿ, ಅದರಲ್ಲೂ ವಿಶೇಷವಾಗಿ ಏಷ್ಯಾ ಖಂಡಕ್ಕೆ ಅತಿ ಹೆಚ್ಚು ಸಮಸ್ಯೆಗಳಾಗ್ತಾ ಇದೆ. ಯಾಕೆಂದ್ರೆ ಇರಾನ್ ಜಲಸಂಧಿಯಿಂದನೇ ನಮಗೆಲ್ಲ ಬರಬೇಕಾಗಿರೋದ್ರಿಂದ ಆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಇಷ್ಟೊಂದು ಪ್ರಭಾವ ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ. ನಮಗೆ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರೋದ್ರಿಂದ ನಾವು ಈ ಸಂದಿಗ್ಧ ಪರಿಸ್ಥಿತಿ ನಮ್ಮ ದೇಶದ ಘನತೆವೆತ್ತ ಸರ್ಕಾರಕ್ಕೆ ಬೆಂಬಲಿಸಬೇಕೇ ಹೊರತು ನಾವು ಅವ್ರನ್ನ ಟೀಕೆ ಮಾಡ್ಕೊಂಡು ಕೂತ್ಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಈ ಸಂದರ್ಭದ ಇದು ಒಂಥರ ಇದು ನಥಿಂಗ್ ಬಟ್ ಈ ವಾರ ಇದು ಡೊಮೆಸ್ಟಿಕ್ ವೈಲೆನ್ಸ್ ವಾರ ಆದಂಗೆ ಆಗಿದೆ. ಆದ್ರೆ ನಾನು ಹೇಳೋದೇನಂದ್ರೆ ಬೆಲೆ ಏರಿಕೆ ಅದು ಇಲ್ಲ, ನಾನು ಬಿಜೆಪಿ ಪರ ಮಾತಾಡ್ತಾ ಇಲ್ಲ ಇವತ್ತು. ಇದ್ರ ನಡುವೆ ಒಂದು ಪಾಯಿಂಟ್ ನೀವು ಮಿಸ್ ಮಾಡಿದಿರಿ, ಕಂಪ್ಲೀಟ್ ಮಾಡ್ತೀನಿ. ಹೌದು, ಈಗ ನಾನು ಬಿಜೆಪಿ ಪರ ಮಾತಾಡ್ತೀನಿ. ಬೆಲೆ ಏರಿಕೆ ಸರ್ವೇ ಸಾಮಾನ್ಯ, ಗ್ಯಾಸ್ ಬೆಲೆ ಜಾಸ್ತಿ ಎಲ್ಲ ವಿಷಯದಲ್ಲಿ ಇಲ್ಲ 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 ಸರ್, ನಾನು ಅದಕ್ಕೆ ಟೀಕೆ ಮಾಡ್ತೀನಿ.
ಪ್ರೆಸ್ ಮೀಟ್ ಮಾಡಿದ್ದಾರೆ, ಇವ್ರು ಹೇಳ್ತಿರೋದೇ ಬೇರೆ ಇದೆ. ಕೇಜ್ರಿವಾಲ್ ಹೇಳಿದ ಮಾತುಗಳು Please sir, ಅರ್ಥ ಮಾಡ್ಕೊಳ್ಳಿ. ಪಕ್ಷದ ಅಧ್ಯಕ್ಷರು. ಸರ್ ಇರಾನಿಂದ ಅವರು ಸೈನ್ಸ್ ಅಂತಾರೆ, ಮ್ಯಾಥ್ಸ್ ಅಂತಾರೆ. ಆಯ್ತು, Mix ಕೇಜ್ರಿವಾಲ್ ಮಾಡ್ತಿಲ್ಲ. ಆ ಕೇಜ್ರಿವಾಲ್ syntax ಇಲ್ಲಿ ಹಾಕಿದ್ರೆ ವ್ಯತ್ಯಾಸ ಆಗುತ್ತೆ ಕೇಜ್ರಿವಾಲ್ ಸರ್, formula. ಇರಾನಿಂದ ಇಂಡಿಯಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಸ್ ಡಿಫ್ರೆಂಟ್. ರಷ್ಯಾದಿಂದ ಇಂಡಿಯನ್ ಬರೋದು ಟ್ರಾನ್ಸ್ಪೋರ್ಟೇಷನ್ ಡಿಫ್ರೆಂಟ್. ಆಬ್ವಿಯಸ್ಲಿ ಅದು ಆಗುತ್ತೆ. ನಾನು ಈ ವಿಷಯದಲ್ಲಿ ಕಂಪ್ಲೀಟ್ ಆಗಿ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ಮೇಡಮ್. ನಾನು ಓನ್ಲಿ ದೇಶದ ಜನತೆಗೆ ಅನುಕೂಲಕ್ಕೆ ಆಗಲಿ ಅಂತ ನಾನು ಎರಡೂ ಪಕ್ಷಗಳಲ್ಲಿ ಮನವಿ ಮಾಡ್ಕೋತಿದ್ದೀನಿ ಅಷ್ಟೇ ಬಿಟ್ರೆ, ಈಗ ನಾವೆಲ್ಲ ಯಾರಿಗೋಸ್ಕರ ಎಲೆಕ್ಟ್ ಆಗಿ ಬರೋದು? ಕರೆಕ್ಟ್. ನಾನು ಇವ್ರು BJP, ಇವ್ರು ಕಾಂಗ್ರೆಸ್, ನಾನು AAP. ಏನಕ್ಕೆ ಬರೋದು ನಾವು ಈ ಎಲೆಕ್ಟ್ ಆಗಿ ಬರೋದು? ಜನಸಾಮಾನ್ಯರ ಸಮಸ್ಯೆ ಆಲಿಸಿ ಅವ್ರಿಗೆ ಪರಿಸ್ಥಿತಿಗೆ ಅನುಕೂಲ ಮಾಡ್ಕೊಳಕ್ಕೋಸ್ಕರ ಬರ್ತೀವಿ. ಅದು ಬಿಟ್ಬಿಟ್ಟು ನಾವೇ ಈ ಥರ ವಿಷಯಗಳಲ್ಲಿ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಜನಸಾಮಾನ್ಯರು ನಮ್ಮನ್ನು ನೋಡಿ ನಗಲ್ವಾ, ಏನಪ್ಪ ಇವ್ರು ಎಂಥ ನಾಯಕರನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ. ಅದನ್ನ ನಾನು ಇವ್ರು ಎರಡೂ ಪಕ್ಷದವ್ರಿಗೆ ಏನು ಮನವರಿಕೆ ಮಾಡ್ತಿದ್ದೀವಿ ಅಂದರೆ, ದಯವಿಟ್ಟು ಈ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ. ಓಕೆ ಆತ್ಮನಂದವರೇ, ಗಾಯಬ್ ಆಗ್ಬಿಟ್ಟವ್ರಲ್ಲ, ಅದ್ರ ಬಗ್ಗೆ ಹೇಳ್ತಿದೀವಿ ನಾವು. ಇದ್ರ ನಡುವೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದೀವಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಜನಸಾಮಾನ್ಯರ ಸಮಸ್ಯೆಗೆ ಸರಿಯಾದಂಥ ಸ್ಪಂದನೆ ಕೊಡಬೇಕು ಅಂತ ಹೋರಾಡ್ತಿದ್ದಾರೆ. ಮಿಡ್ಲಲ್ಲಿ ಮಧ್ಯವರ್ತಿಗಳು, ಕೆಲವೊಂದು ಏಜೆನ್ಸಿಗಳು ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕಬೇಕು ಮೇಡಮ್. ಇದನ್ನ ನೋಡಿ, ಈಗಾಗಲೇ ಹೇಳಿದ್ದಾರೆ ವಕ್ತಾರರು, ಬೇಬಿ ಆಪ್ನ ವಕ್ತಾರರು ಹೇಳಿದಾಗೆ ಇದರಲ್ಲಿ ರಾಜಕೀಯ ಬೇಡ ನಮಗೆ. ಇವತ್ತು ಕಾಂಗ್ರೆಸ್ನ ವಕ್ತಾರರಿಗೆ ಮೋಸ್ಟ್ಲಿ ಅವ್ರ ಆಫೀಸಲ್ಲಿ ಹೇಳಿ ಕಳಿಸಿರ್ಬೇಕು, ಕೂಗಾಡಪ್ಪ. ಅದು ನಿಮ್ಗೆ ಹೆಂಗ್ ಗೊತ್ತು? ಅಲ್ಲ, ಅವರು ಇವತ್ತು ಅದು ಅನಾವಶ್ಯಕ ಸರ್. ನೀವು ಈ ವಿಷಯ ಮಾತಾಡಿ ಸರ್, ವಿಷಯ ಮಾತಾಡಿ ಅನಾವಶ್ಯಕ. ಇವತ್ತು ನಾನು ನಮ್ಮ ಪಕ್ಷದ ಪ್ರಧಾನಮಂತ್ರಿ ಅಂತ ನಾನು ಉಲ್ಲೇಖ ಮಾಡ್ತಾರೆ. ಇವತ್ತು ಟ್ರಂಪನ್ನ ಹೊಗಳಿ, ಇವತ್ತು ಟ್ರಂಪನ್ನ ಹೊಗಳಿ ನಮ್ಮ ಪ್ರಧಾನಿಯನ್ನ ಹೇಳ್ತಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಹೇಗಿರ್ಬೇಕಲ್ವಾ? ಮತ್ತೆ ಇವತ್ತು ಒಂದ್ ನಿಮಿಷ ಸುಮ್ನೆ ನಿನಗೆ ಒಂದ್ ಸ್ವಲ್ಪ ಒಂದು ಶಬ್ದ ಮಾತಾಡಿಲ್ಲ. ಅವ್ರ ಕಾಲ್ ಕೆಳಗಡೆ ಬುಡದಲ್ಲಿ ನಿಂತಿದ್ದಾರೆ. ಏನ್ರಿ ಮಾತಾಡ್ತಿದ್ದೀರಿ ನೀವು? ಏನ್ರಿ ದೇಶ ನಡಾಯಿಕೊಂಡು ನಮ್ಮ ದೇಶದ ಜನಕ್ಕೆ ಸರ್ ಒಂದ್ ಅರ್ಥ ಮಾಡ್ಕೊಳ್ಳಿ. ದೇಶದ ಜನಕ್ಕೆ ಆತಂಕದಲ್ಲಿ ನಿಂತಿರೋದು ಯಾರು? ದೇಶದ ಪ್ರಧಾನಿ ರಾಹುಲ್ ಗಾಂಧಿ ಆಗಿದ್ದಾರೆ. ಅಲಿಪ್ತ ನೀತಿ ಸರಿ ಇಲ್ಲದೆ ಇರೋದ್ರಿಂದ ಸರ್, ದೇಶದ ಪ್ರಧಾನಿ ನಮ್ಮ ಜನಕ್ಕೆ ನೋವಾಗಬಾರ್ದು. ನೀವೇನಾದ್ರೂ ಟಿಪ್ಪು ಸುಲ್ತಾನ್ ಮಾದರಿ ಆಡಳಿತ ಮಾಡ್ರಿ, ಕೊನೆ ಪಕ್ಷ ಮಕ್ಕಳು ನಡ ಇಟ್ಟು ರಾಜ್ಯ ನೋಡಿ, ಈ ತರದ ಕಿರ್ಚಾಟದಿಂದ ಏನೂ ಆಗಲ್ಲ. ಅವ್ರನ್ನ ಹೀಗೆ ಉತ್ತರ ಕೊಡ್ಬೇಕಾಗುತ್ತೆ, ಹೀಗೆ ಉತ್ತರ ಕೊಡ್ಬೇಕಾಗುತ್ತೆ. ಈ ತರ ಡ್ರಾಮಾ ನೀವ್ ಆಡ್ತಾ ಇರೋದ್ರಿ. ದೇಶದ ಪ್ರಧಾನಿ ಸೋತ್ರೆ ನಿಮ್ಮ ಸೋಲು ಸರ್, ದೇಶದ ಪ್ರಧಾನಿ ಗೆದ್ರೆ ನಿಮ್ಮ ಗೆಲುವು. ದೇಶ ಯಾಕೆ ಸೋಲ್ಬೇಕು? ಆತನ ಸೋಲ್ಬೇಕು. ಕಾಂಗ್ರೆಸ್ ವಾಪಸ್ ತಗೊಳ್ಬೇಕು. ರಾಹುಲ್ ಗಾಂಧಿ, ನಿಮ್ಮ ಪ್ರಿಯಾಂಕಾ ಗಾಂಧಿ ಹೇಳಿದಂತ ಮಾತು ಗೊತ್ತಿಲ್ಲ ಅನ್ಸುತ್ತೆ. ರಾಹುಲ್ ಗಾಂಧಿ ಸಪೋರ್ಟ್ ಕೊಟ್ಟಿದ್ದೇವೆ, ಸಪೋರ್ಟ್ ಕೊಟ್ಟಿದ್ವಿ. ಯುದ್ಧ ಮಾಡಪ್ಪ ಅಂತ. ಯಾಕಪ್ಪ ರಾತ್ರೋರಾತ್ರಿ ಯುದ್ಧ ನಿಲ್ಲಿಸ್ದೆ? ಯಾರಿಗೋಸ್ಕರ ಯುದ್ಧ ನಿಲ್ಲಿಸ್ದೆ? ಯಾರ ಮಾತುಗೋಸ್ಕರ ಯುದ್ಧ ನಿಲ್ಲಿಸ್ದೆ? ಪ್ರಧಾನ ಮಂತ್ರಿಗೆ ನಾವು ಸಪೋರ್ಟ್ ಕೊಟ್ಟಿದ್ದೇವೆ. ಯುದ್ಧ ನಡೆಸಪ್ಪ. ಆಪರೇಷನ್ ಏನದು? ಸಿಂಧೂರ. ಆಯ್ತಪ್ಪ, ಗಟ್ಟರ್ ಗ್ಯಾಸಲ್ಲಿ ಅಡುಗೆ ಮಾಡ್ಕೊಂತೀನಿ. ಆಯ್ತಪ್ಪ, ಗಟ್ಟರ್ ಗ್ಯಾಸ್ ಗಟರ್ ಗ್ಯಾಸ್ ಅಲ್ಲಿ ಊಟ ಮಾಡ್ಕೊಂತೀನಿ. ಗಟರ್ ಗ್ಯಾಸ್ ಅಲ್ಲಿ ನಡೆಸಿ, ಗಟರ್ ಗ್ಯಾಸ್ ಅಲ್ಲಿ ಹೋಟ್ಲು ನಡೆಸಿ, ಗಟರ್ ಗ್ಯಾಸ್ ಅಲ್ಲಿ ಆಟೋ ನಡೆಸಿ. ನಾಳೆಯಿಂದ ಮಕ್ಕಳು ಶಾಲೆಗೆ ಹೋಗಂಗಿಲ್ಲ ಮೇಡಮ್. ಆಟೋ ಗ್ಯಾಸ್ ಇಲ್ಲದೆ ನಾಳೆಯಿಂದ ಶಾಲೆಗೆ ಮಕ್ಕಳು ಹೋಗೋಕ್ಕಾಗೋದಿಲ್ಲ. ಈಗ ಹರ್ದೀಪ್ ಸಿಂಗ್ ಪೂರಿ ಅವರು ಹೇಳಿದ್ದಾರೆ ವರ್ಕ್ ಫ್ರಮ್ ಹೋಮ್ ಅಂತ. ಒಪ್ಕೋತೀನಿ, ನಮ್ಮ ದೇಶದ ಕೆಲವು ಕ್ರಮಗಳು ತೆಗೆದುಕೋಬೇಕಾಗುತ್ತೆ ಆತಂಕದ ಪರಿಸ್ಥಿತಿಯಲ್ಲಿ, ಇಂಥ ಕ್ರೈಸಿಸ್ ಇರೋ ಸಂದರ್ಭದಲ್ಲಿ. ಆದರೆ ಇದು ಕೃತಕ ಅಭಾವ ಸೃಷ್ಟಿ ಆಗಿದೆ ಅಂದಮೇಲೆ ಆಹಾರ ಇಲಾಖೆ ತೆಗೆದುಕೊಳ್ಬೇಕಾಗಿರೋ ಯಾವ ನಿರ್ಧಾರಗಳು ನೀವು ಘೋಷಣೆ ಮಾಡಬೇಕಲ್ವಾ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದ್ ನಿಮಿಷ ಎಸ್ಮಾ ಯಾಕೆ ಜಾರಿ ಮಾಡಬೇಕಾಗಿತ್ತು? ಒಂದ್ ನಿಮಿಷ, ನೀವು ಹೇಳ್ತೀರಾ ನಮ್ಗೆ ಅಭಾವ ಇಲ್ಲ ಅಂತ ಒಂದ್ ಕಡೆ ಹೇಳ್ತೀರಾ,
ಸರ್, ಎಸ್ಮಾನು ಜಾರಿ ಮಾಡ್ತೀರಿ, ಬೆಲೆ ಏರಿಕೆನೂ ಮಾಡ್ತೀರಿ ಸರ್, simple ಮೇಡಮ್. ಸರ್, ಕಾಳಸಂತೆಯಲ್ಲಿ ಈ ದ್ವಂದ್ವ ನೀತಿಗಳೇನು ಮೇಡಮ್? ಸರ್, ನಿಮ್ಗೆ ಮೇಡಮ್ concept ಅಭಾವ ಇಲ್ಲ ಅಂತ ಇವರೇ ಹೇಳೋದು. ಸರ್ ಒಂದು ಅರ್ಥ 25 ಮಾಡ್ಕೊಳ್ಳಿ ದಿನಕ್ಕಿದೆ, ಸರ್. ನೆನ್ನೆ 138 ಟ್ವೆಂಟಿ ಟನ್ ಬಂದು ನಿಂತಿದೆ, ಈಗ ಹೊಟ್ಟೋಗ್ಬಿಡುತ್ತೆ. ಸರ್ ಕಾನ್ಸೆಪ್ಟ್ ಅರ್ಥ ಜಾರಿ ಮಾಡಿದ್ರಿ ಮಾಡ್ಕೊಳ್ಳಿ ಸರ್, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕಾಳಸಂತೆಯಲ್ಲಿ ಮಧ್ಯವರ್ತಿಗಳು 900 ರೂಪಾಯಿ ಮಾರ್ಬಾರ್ದು. 300 ರೂಪಾಯಿ ಮಾಡಿದ್ದಾರೆ. ಅದಕ್ಕೆ ಎಸ್ಮಾ ಇರೋದು ನಾನು ಅದಕ್ಕೆ ಸರ್, ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಛೇ. ಆಹಾರ ಇಲಾಖೆ ಎಸ್ಮಾ ಜಾರಿ ಮಾಡಿದ್ಮೇಲೆ ರೈಡ್ ಯಾಕೆ ಮಾಡ್ತಿಲ್ಲ ಒಂದ್ ಕಡೆನೂ? ನಿಮ್ ಸರ್ಕಾರ ಕೇಳ್ರಿ, ನೀವೆಷ್ಟು ಸಪೋರ್ಟ್ ಮಾಡ್ತಾ ನಿಮ್ ಇದ್ದೀರಾ? ಸರ್ಕಾರ ಕೇಳ್ರಿ, ಯಾರು ಯಾಕೆ ನೀವು ಸರ್ಕಾರ ಒಬ್ರನ್ನೂ ಬಂಧಿಸಿಲ್ಲ? ರಾಜ್ಯ ಸರ್ಕಾರ ಯಾಕೆ ಇದುವರೆಗೂ ಒಂದು ಏಜೆನ್ಸಿಗೆ ರೇಡ್ ಹೋಗಿಲ್ಲ? ಹೇಳ್ತೀನಿ ಕೇಳಿ. ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳು, ಆಹಾರ ಇಲಾಖೆ ಮಂತ್ರಿಗಳು ನಿನ್ನೆ ಸಭೆ ಕರೆಸಿ ಮಾತುಕತೆ ಮಾಡಿ ಈ ತರದ್ದು ಕೃತಕ ಅಭಾವ ಸೃಷ್ಟಿ ಮಾಡೋರ ಮೇಲೆ ನಾವು ಕ್ರಮ ತೆಗೆದುಕೋತೀವಿ ಅಂತ ಅಲ್ಲ ಹೇಳಿದ್ರು. ಸರ್, ನೀವು ತಂದ್ರೆ ರೂಲ್ಸ್, ಪಕ್ಕದ ರಾಜ್ಯದವರು ಯಾರು ತಂದ್ರೆ ಅದು ರೂಲ್ಸ್ ಅಲ್ವಾ? ಸರ್ಕಾರದ ಅಧಿಕಾರಿಗಳು ಸರಿ, ಯಾರಾದ್ರು, ಪ್ರತಿಯೊಂದನ್ನು ಹೌದು ನಾವಿಂತಿಂತದ್ದು ಮಾಡಿದೀವಿ ಕ್ರಮ. ಎಲ್ಲಿ ಮೇಡಮ್ ವಿಷಯ? ದೇಶದ ಜನಕ್ಕೆ ಗೊತ್ತಾಗ್ಬೇಕಲ್ಲ. ಎಲ್ಲಾ ರಾಜ್ಯಗಳಲ್ಲೂ ಗುಜರಾತ್, ಬಿಹಾರ್ ಎಲ್ಲ ಲೈನ್ ಗಟ್ ಮೇಡಮ್. ನಮ್ಮ ರಾಜ್ಯದಲ್ಲೇ ಇಲ್ಲಿ ಚಿಕ್ಕನಾಯಕನಹಳ್ಳಿ ಸರ್, ನಿಮ್ ಸಮಯ ಆಯ್ತು ಸರ್. 1 ಗಂಟೆ ಡಿಬೇಟ್ ಅಲ್ಲಿ ಅರ್ಧ ಗಂಟೆ ತಗೊಂಡಿದ್ದೀರಿ. ಆತ್ಮನದವರ ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಕ್ ಬಯಸ್ತೀವಿ? ಸಮಸ್ಯೆ ಬಗೆಹರಿಸಬೇಕು ಆ ಹೌದು, ನಿಟ್ಟಿನಲ್ಲಿ. ಖಂಡಿತವಾಗ್ಲೂ ಇವ್ರು ಸುಮ್ಮನಿದ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ಮುಗಿಸಿ ಅವ್ರದ್ದೇ ಕೇಳಿಸ್ಕೊಂಡು. ತಪ್ಪು ಮಾಡಿದಿರಿ ಒಪ್ಕೊಳ್ಳಿ. ಕೇಳಪ್ಪ ಇಲ್ಲಿ ನೀನು ಒಂದ್ ನಿಮಿಷ. ತಪ್ಪು ಮಾಡಿದಿರಿ, ನಿಮ್ಮ ಅಲ್ಲಿ ತಪ್ಪಿಗೆ ಸರಿ ಇಲ್ಲ ಸರ್, ನೀವೇ ಸಮಯ ತಗೊಂಡ್ಬಿಟ್ರೆ ಹೆಂಗೆ ಸರ್? ಇನ್ನೆಷ್ಟು ರಿಕ್ವೆಸ್ಟ್ ಮಾಡ್ಬೇಕು ನಿಮಗೆ? ಇನ್ನೆಷ್ಟು ರಿಕ್ವೆಸ್ಟ್ ಮಾಡ್ಬೇಕು ನಿಮಗೆ? ಆತ್ಮಾನಂದ ಮೇಡಮ್, ಇವತ್ತು ಸಿಲಿಂಡರ್ ಅಭಾವ ಆಗಿಲ್ಲ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಹೇಳಿದೆ. ಮನೆಯ ಬಳಕೆ ಸಿಲಿಂಡರ್ ಸಿಗುತ್ತೆ. ಯಾವುದೇ ರೀತಿಯ ಜನ ಈ ಸಮಯ ಕಡಿಮೆ ಇರೋದ್ರಿಂದ ನಾನು ಹೇಳ್ತಾ ಇರೋದು, ಕಮರ್ಷಿಯಲ್ ಸಿಲಿಂಡರ್ ಕೂಡ ನಿಮಗೆ ಈಗ ಯಥೇಚ್ಛವಾಗಿ ಕೊಡೋಕ್ಕಾಗಲ್ಲ. ಇವತ್ತು ಬೇಕಾಗಿರ್ತಕ್ಕಂಥದ್ದು 22,000 ಸಿಲಿಂಡರ್ ಬೇಕು. ಅದಕ್ಕೊಂದು ಆ್ಯಡ್ ಆನ್ ಮಾಡ್ತೀನಿ ಸರ್, ಕೇಳಿಸ್ಕೊಳ್ಳಿ ಅಂತ ಹೇಳಿ. ಕೊಡಕ್ಕಾಗಲ್ಲ ಅನ್ನೋದ್ರ ಮೀನಿಂಗು ಸ್ಟಾಕ್ ಇಲ್ಲ ಅಂತಲ್ಲ ಸರ್, ಅದ್ರ ಜಾಸ್ತಿ ದಿವಸ ಬರಲಿ ಅಂತ. ನಾವೊಂದು ಮನೇನ ಹೆಂಗ್ ನಿಭಾಯಿಸ್ತೀವಿ ಆ ಕಾಂಟೆಕ್ಸ್ಟ್ ಸರ್, ನಿಮ್ಗೆ ಅದು ಅರ್ಥ ಆಗ್ಲಿ ಅಂತ ನನ್ನ ಭಾವನೆ. ಯಾವುದು ಪರ ವಿರೋಧ ಅಲ್ಲ ಇದು. ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ನೋಡಿ. ಇವತ್ತು 11,000 ಒಂದ್ ನಿಮಿಷ ಇರಪ್ಪ, ಆಯ್ತು. 11,000 ಕಮರ್ಷಿಯಲ್ ಸಿಲಿಂಡ್ರು ನೋಡಿ, ಬರೀ ಹೋಟೆಲ್ಗಳಿಗೆ ಆಗೋದಿಲ್ಲ. ಇವತ್ತು ಆ ಸಿಲಿಂಡರ್ ಬಳಸಬೇಕಾಗಿದ್ದಲ್ಲಿ ಆಸ್ಪತ್ರೆಗಳಿಗೆ ಬಳಸಬೇಕಾಗುತ್ತೆ, ಮತ್ತು ಕಾರ್ಖಾನೆಗಳಿಗೆ ಬಳಸಬೇಕಾಗುತ್ತೆ, ಮೆಡಿಸಿನ್ ಫ್ಯಾಕ್ಟ್ರಿಗಳಿಗೆ ಬಳಸಬೇಕಾಗುತ್ತೆ. ಹೀಗೆ ಬೇರೆ ಬೇರೆವು ಅದ್ಯಾವುದು ಕೂಡ ನಿಲ್ಲುವಂಥದ್ದಲ್ಲ. ಹಾಗಾಗಿ ಅಲ್ಲಿಗೆ ಅದನ್ನು ಪೂರೈಸಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತು ಇವರು ಹೋಟ್ಲುಗಳು ಮುಚ್ಚಿಬಿಟ್ರು ಅನ್ನೋದೊಂದು ನಾವೇನು ಹೇಳ್ತಾ ಇರ್ತದೆ, ಅವ್ರಿಗೂ ಕೂಡ ಸಮರ್ಪಕವಾಗಿ ಸಿಗದೇ ಇದ್ರು. ನಾವು ಕೋಟ್ಯಾಂತರ ಜನ ಕಾರ್ಮಿಕರು ಬೀದಿಗೆ ಕುತ್ಕೊಳ್ಳ, ಒಂದ್ ನಿಮಿಷ ಕುತ್ಕೊಳ್ಳಪ್ಪ, ನೀನು ಒಂದ್ ನಿಮಿಷ ಕುತ್ಕೊಳ್ಳಪ್ಪ ಸರ್. ನೀವ್ ಯಾಕೆ ಸರ್ ಹಿಂಗೆ ಯಾವಾಗ ನೋಡಿದ್ರು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ಇನ್ನೆಷ್ಟು ರಿಕ್ವೆಸ್ಟ್ ಮಾಡ್ಕೋಬೇಕು ಸರ್ ನಿಮ್ಗೆ? 1 ನಿಮಿಷ ಇದೆ ಸರ್. ಅವರು ದೂರದಿಂದ ಬಂದಿರ್ತಾರೆ ಸರ್, ಅವ್ರದ್ದು ಏನಾದ್ರು ಒಂದು ಪಾಯಿಂಟ್ಸ್ ನಾವು ರೈಸ್ ಮಾಡ್ಬೇಕಂತ ಕೂತಿರ್ತಾರೆ. ಪ್ಲೀಸ್ ಸರ್, ಅರ್ಥ ಕೇಂದ್ರ ಸರ್ಕಾರದವರು ಸ್ಟಾಕ್ ಇದೆ ಅಂತಾರೆ, ಗ್ರೌಂಡ್ ಅಲ್ಲಿ ನೋಡಿದ್ರೆ ಸಮಸ್ಯೆ ಆಗ್ತಿದೆ. ಪರಿಹಾರ ಹೆಂಗೆ ಮೇಡಮ್? ಸ್ಟಾಕ್ ಇರೋದಂತೂ ಸತ್ಯ, ಓಕೆನಾ? ನಾನು ಅದರಲ್ಲಿ ಅಲ್ಲಗಳಿಲ್ಲ. ಯಾಕೆಂದ್ರೆ ನಮ್ಮ ದೇಶ ತುಂಬಾ ಸದೃಢವಾಗಿದೆ, ಸಂಪದ್ಭರಿತವಾಗಿದೆ, ಎಲ್ಲ ಸಂಪನ್ಮೂಲ ಇದೆ. ಸಮಸ್ಯೆ ಆಗಿರೋದು ನಿರ್ವಹಣೆಯಲ್ಲಿ ಸಮಸ್ಯೆ ಆಗಿದೆ. ಎಲ್ಲ ಅಧಿಕಾರಿಗಳು, ರಾಜ್ಯ ಸರ್ಕಾರದಲ್ಲಿರ್ಬೋದು, ಕೇಂದ್ರ ಸರ್ಕಾರದ ಅಧಿಕಾರಿಗಳಿರ್ಬೋದು, ಇದನ್ನ ತುಂಬಾ ಗಂಭೀರ ಪರಿಸ್ಥಿತಿ ಅಂತ ತಿಳ್ಕೊಂಡು ತುಂಬಾ ಕಠಿಣವಾದ ಕ್ರಮಗಳನ್ನು ತಗೊಂಡು ಎಲ್ಲರಿಗೂ ಸಿಲಿಂಡರ್ ಕೊಡೋದಕ್ಕೆ ವ್ಯವಸ್ಥೆ ಇದೆ. ಅದನ್ನೇ ಹೇಳ್ತಾರೆ, ಅದನ್ನ ನೋಡಿ ಮೇಡಮ್. ಈ ವಿಷಯದಲ್ಲಿ ನಾನು ಎಲ್ಲರಿಗೂ ಜನರಿಂದಲೂ ಕೇಳ್ಕೊತೀನಿ, ಮತ್ತೆ ಸರ್ಕಾರ ಎಲ್ಲ ಪಕ್ಷದ ನಾಯಕರು ಕೇಳ್ಕೊತೀನಿ, ದಯವಿಟ್ಟು ಈ ವಿಷಯದಲ್ಲಿ ರಾಜಕೀಯ ಮಾಡಕ್ ಹೋಗಬೇಡಿ. ನಾನು ಪ್ರಾಮಾಣಿಕವಾಗಿ ಕೈ ಮುಗಿದು ಕೇಳ್ಕೊಳ್ತೀನಿ ಎಲ್ಲ ಪಕ್ಷದ ಮುಖಂಡರನ್ನ, ಎಲ್ಲ ಒಳ್ಳೊಳ್ಳೆ ನಾಯಕರು, ಯಾರು ಉತ್ತಮ ದೊಡ್ಡ ನಾಯಕರು ಎಲ್ಲರಿಗೂ ಕೇಳ್ಕೊತೀನಿ, ಈ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ, ಜನರಿಗೆ ಸಹಾಯ ಮಾಡಿ. ಇಲ್ಲೇ ನಿಮ್ಮ ನಾಯಕತ್ವ ಗೊತ್ತಾಗೋದು ಅಂತ ನಾನು ಎಲ್ಲ ರಾಜಕಾರಣಿಗಳಿಗೆ ಕಿವಿ ಮಾತಾಡೋಕೆ ಇಷ್ಟಪಡ್ತೀನಿ. ಕಿವಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ, ದೊಡ್ಡ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ರೈಟ್. ಆತ್ಮಾನಂದ್ ಅವರು, ರವೀಶ್ ಅವರು, ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಈಗಾಗಲೇ 1,35,335 ಮೆಟ್ರಿಕ್ ಟನ್ ಕಚ್ಚಾ ತೈಲ ಬಂದಿದೆ, 36 ಗಂಟೆಗಳಲ್ಲಿ ಸಂಸ್ಕರಣಾಗಾರಗಳಿಗೆ ರವಾನೆ ಮಾಡಲಾಗುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಲೋಕಸಭೆಯಲ್ಲಿ ಕೊಟ್ಟಿದ್ದಾರೆ.
ಈಗಾಗಲೇ ಕೇಂದ್ರದಿಂದ ಕೆಲವೊಂದು ನೀತಿ ನಿಯಮಗಳ ಸೂಚನೆ ಕೂಡ ಲಭ್ಯವಾಗಿದೆ. ರಾಜ್ಯದ ವಿಚಾರಕ್ಕೆ ಬರೋದಾದರೆ ಮುಖ್ಯ ಕಾರ್ಯದರ್ಶಿಗಳಾಗಿರುವಂಥ ಶಾಲಿನಿ ರಜನೀಶ್ ಅವರು ಜನಸಾಮಾನ್ಯರು ಪ್ಯಾನಿಕ್ ಆಗೋದು ಬೇಡ, ಆತಂಕಕ್ಕೆ ಒಳಗಾಗೋದು ಬೇಡ, ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ನಾವು ಸಮರ್ಥರಿದ್ದೇವೆ ಅಂತ ಹೇಳಿದ್ದಾರೆ. ಇದರ ನಡುವೆ ಆಗ್ತಿರುವಂಥ ಕೆಲವೊಂದು ಬೆಳವಣಿಗೆಗಳಿಂದ ಜನ ಪ್ಯಾನಿಕ್ ಆಗಬೇಡಿ. ಮಾಧ್ಯಮವಾಗಿ ನಾವು ಹೇಳೋದು ಆತಂಕ, ಭಯ ಅನ್ನೋದು ಕೆಲವೊಮ್ಮೆ ಡೇಂಜರಸ್ ಸ್ಥಿತಿಗೆ ನಮ್ಮನ್ನು ತೆಗೆದುಕೊಂಡು ಹೋಗ್ಬೋದು. ಕೆಲವೊಮ್ಮೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೊಡುವಂತಹ ನೀತಿ ನಿಯಮಗಳನ್ನು ನೀವು ಪಾಲನೆ ಮಾಡಿದ್ರೆ ಖಂಡಿತವಾಗ್ಲೂ ಇನ್ನೊಂದಷ್ಟು ದಿವಸಗಳ ಕಾಲ ಈ ಸಮಸ್ಯೆಗಳನ್ನು ನಮ್ಮ ಹತ್ರ ಸುಳಿಯದಂತೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತು ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಈ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.